ಹೈಯರ್ ಸೆಕೆಂಡರಿ ದ್ವಿತೀಯ ವರ್ಷದ ಕನ್ನಡ ಐಚ್ಛಿಕ ತರಗತಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ನಮ್ಮ ಪಠ್ಯಭಾಗದ 3ನೇ ಘಟಕವನ್ನು ನೋಡ್ತಾ ಇದ್ದೆವು. ಅದರಲ್ಲಿ ಬಂದಿರುವಂತಹ ಮೊದಲ ಪಾಠವನ್ನು ನೋಡಿದ್ದೇವೆ. ಇಂದಿನ ತರಗತಿಯಲ್ಲಿ 2ನೇ ಪಾಠವಾದಂತಹ ಆತ್ಮಕಥೆಯ ಭಾಗವೊಂದನ್ನು ನೋಡೋಣ. ಆತ್ಮಕಥೆ ಜೀವನ ಚರಿತ್ರೆ ಎಂಬುದಾಗಿ ನೀವು ಕೇಳಿರಬಹುದು. ಆತ್ಮಕಥೆ ಅಂದ್ರೆ ತಮ್ಮ ಬದುಕಿನ ಕಥೆಯನ್ನು ತಾವೇ ನಿರೂಪಿಸುವಂತದ್ದು, ಅದನ್ನ ಆತ್ಮಕಥೆ ಅಂತ ಹೇಳ್ತೇವೆ. ಆಟೋಬಯೋಗ್ರಫಿ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಹಾಗೆ ಒಬ್ಬರ ಜೀವನದ ಬಗ್ಗೆ ಇನ್ನೊಬ್ಬರು ನಿರೂಪಿಸಿದ್ರೆ ಅದನ್ನು ಜೀವನ ಚರಿತ್ರೆ ಅಂತ ಹೇಳ್ತೇವೆ, ಲೈಫ್ ಹಿಸ್ಟರಿ ಅಂತ. ಇಂತಹ ಆತ್ಮಕಥೆಗಳು ಎಲ್ಲಾ ಭಾಷೆಯಲ್ಲಿ ಧಾರಾಳ ಬಂದಿವೆ. ನೀವು ಕೇಳಿರ್ಬೋದಲ್ಲ, ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆ, ಹಾಗೆಯೇ ನಮ್ಮ ರಾಷ್ಟ್ರಪತಿ ಆಗಿದ್ದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಆತ್ಮಕಥೆ, ಇದರ ನೆನಪು ನಿಮ್ಗೆ ಇರಬಹುದು. ಹಾಗೆ ಕನ್ನಡದಲ್ಲಿ ಕೂಡ ಬಹಳಷ್ಟು ಸಾಹಿತಿಗಳು, ಲೇಖಕರು ಆತ್ಮಕಥೆಯನ್ನು ಬರೆದಿದ್ದಾರೆ. ಅವರಲ್ಲಿ ಕುವೆಂಪು ಅವರು ಬರೆದಿದ್ದಾರೆ, ಮಾಸ್ತಿ ಅವರ ಆತ್ಮಕಥೆ ಇದೆ, ಹಾಗೆ ಶಿವರಾಮ ಕಾರಂತ, AN ಮೂರ್ತಿರಾವ್, ಗೋಪಾಲಕೃಷ್ಣ ಅಡಿಗ, SL ಭೈರಪ್ಪ ಇವರೆಲ್ಲ ಪ್ರಸಿದ್ಧವಾದಂತಹ ಆತ್ಮಕಥೆಗಳು. ಹಾಗಿರುವಾಗ ಆತ್ಮಕಥೆಗಳ ಮೂಲಕ ನಮ್ಗೇನ್ ಲಭಿಸ್ತದೆ ಅಂತ ನೋಡಿದ್ರೆ, ಮಹಾನ್ ವ್ಯಕ್ತಿಗಳ ಆತ್ಮಕಥೆಗಳು ಅವರ ಜೀವನದ ವೈವಿಧ್ಯಮಯವಾದಂತಹ ಅನುಭವಗಳನ್ನು ನಮ್ಮ ಮುಂದೆ ತೆರೆದಿಡ್ತಾರೆ. ಅವರು ಅವರ ಬದುಕಿನುದ್ದಕ್ಕೂ ನಡೆಸಿದಂತಹ ಹೋರಾಟ, ಜೊತೆಗೆ ಕಷ್ಟ ಬಂದಾಗ, ಸಮಸ್ಯೆ ಬಂದಾಗ ಅದನ್ನು ಸೋಲೊಪ್ಪದಂತಹ ಒಂದು ಛಲ, ಜೊತೆಗೆ ಸಾಮಾನ್ಯವಾಗಿ ಜೀವನದಲ್ಲಿ ಬರುವಂತಹ ನೋವು, ನಲಿವು ಇತ್ಯಾದಿಗಳು ಅವುಗಳಲ್ಲಿ ಕಾಣಿಸ್ತವೆ. ಅದನ್ನು ಓದುವ ಮೂಲಕ ಓದುಗನಿಗೆ ಹಲವು ರೀತಿಯಲ್ಲಿ ಜೀವನಕ್ಕೆಲ್ಲ ಒಂದು ಮಾರ್ಗದರ್ಶನವಾಗುವಂತಹದ್ದು. ಜೊತೆ ನಮಗೆ ಕೂಡ ಧೈರ್ಯದಿಂದ ಜೀವನವನ್ನು ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ಮೂಲಕ ಏನ್ ಸಮಸ್ಯೆ ಬಂದರೂ ಕೂಡ ನಮಗೆ ಜಯವನ್ನು ಸಾಧಿಸಬಹುದು. ಇಷ್ಟೆಲ್ಲ ಪ್ರಯೋಜನ ಇದೆ ಅಲ್ಲ ಆತ್ಮಕಥೆಯನ್ನು ಓದುವ ಮೂಲಕ. ಹಾಗೆ ಇಲ್ಲಿ ಕೊಟ್ಟಂತ ಆತ್ಮಕಥೆಯನ್ನು ಬರೆದವರು ಕನ್ನಡದ ಪ್ರಸಿದ್ಧ ಲೇಖಕಿಯಾದ ಡಾಕ್ಟರ್ ಅನುಪಮ ನಿರಂಜನ ಅವರು ಬರೆದಂತಹ ಬರಹಗಾರ್ತಿಯ ಬದುಕು ಎಂಬಂತಹ ಆತ್ಮಕಥೆಯಿಂದ ಎತ್ತಿಕೊಂಡಂತಹ ಭಾಗವನ್ನು ನಮ್ಮ ಪಠ್ಯದಲ್ಲಿ ನೀಡಿರುವಂತಹದ್ದು. ಅದರ ಶೀರ್ಷಿಕೆ ಹರಳುಗಟ್ಟಿದ ಬಗೆ ಎಂಬುದಾಗಿ. ಇದು ಅವರ ಜೀವನದಲ್ಲಿ ಅವರು ಅನುಭವಿಸಿದಂತಹ ಕಷ್ಟ, ಅದನ್ನು ಅವರು ಹೇಗೆ ಎದುರಿಸಿದ್ರು, ಹಾಗಿರುವಾಗ ಅದನ್ನೆಲ್ಲ ನೇರವಾಗಿ ಧೈರ್ಯದಿಂದ ಅದನ್ನು ಶ್ರಮವಹಿಸಿ ಅದರ ಎದುರಾಗಿ ಹೋರಾಡಿ ಸಾಕಷ್ಟು ದುಡಿದು ಏನ್ ಸಮಸ್ಯೆ ಬಂದರೂ ಕೂಡ ಅದನ್ನೆಲ್ಲ ದಾಟಿ ಯಶಸ್ವಿಯಾದಂತಹ ಜೀವನದಲ್ಲಿ ಯಶಸ್ಸನ್ನು ಗಳಿಸಿದಂತಹ ಆ ವಿಚಾರವನ್ನು ಅವರ ಆತ್ಮಕಥೆಯಲ್ಲಿ ಅವರು ಹೇಳಿದ್ದಾರೆ. ಇವರು ಹುಟ್ಟಿದ್ದು ಕರ್ನಾಟಕದ ತೀರ್ಥಹಳ್ಳಿ ಎಂಬಂತಹ ಸ್ಥಳದಲ್ಲಿ 1934ರಲ್ಲಿ. ಅವರ ಪತಿ ಕೂಡ ಕನ್ನಡದ ಪ್ರಸಿದ್ಧ ಸಾಹಿತಿಯಾಗಿದ್ದಾರೆ, ನಿರಂಜನ ಅಂತ ನೀವು ಕೇಳಿರಬಹುದು. ಅವರು ಬರೆದಂತಹ ಚಿರಸ್ಮರಣೆ ಎಂಬ ಕಾದಂಬರಿ ಬಹಳ ಪ್ರಸಿದ್ಧವಾದದ್ದು. ಜೊತೆಗೆ ಅವರು ನಮಗೆ ಕೂಡ ಪರಿಚಿತರು, ಯಾಕಂದ್ರೆ ಅವರು ಕಲ್ತದ್ದು ಇದೆ ಕಾಸರಗೋಡಿನ ಹತ್ತಿರ ನೀಲೇಶ್ವರದ ರಾಜಾಸ್ ಹೈಸ್ಕೂಲ್ ಅಲ್ಲಿ ಅವರು ತಮ್ಮ ವಿದ್ಯಾಭ್ಯಾಸ ಮಾಡಿದ್ದು. ಜೊತೆಗೆ ಅವರ ಆ ಬೇರೆ ಬೇರೆ ಕೃತಿಗಳು ಎಲ್ಲ ಬಹಳ ಪ್ರಸಿದ್ಧವಾದದ್ದು. ಚಿರಸ್ಮರಣೆ ಕೂಡ ಚಲನಚಿತ್ರ ಕೂಡ ಆಗಿದೆ, ಹಾಗೆ ಧಾರಾವಾಹಿಯಾಗಿ ಕೂಡ ದೂರದರ್ಶನದಲ್ಲಿ ಬಂದಂತಹದ್ದು. ಅನುಪಮ ನಿರಂಜನ ಅವರು ಪ್ರಗತಿಶೀಲ ಚಳವಳಿ ಅಂತ ಕೇಳಿಬಹುದು ಅಲ್ಲ, ಕನ್ನಡ ಬೇರೆ ಬೇರೆ ಕಾಲಘಟ್ಟದಲ್ಲಿ ನಡೆದಂತದ್ದು.
ದಲಿತ, ಬಂಡಾಯ, ಪ್ರಗತಿಶೀಲ ಅಂತ ಸಮಯದಲ್ಲಿ ತಮ್ಮ ಸಾಹಿತ್ಯವನ್ನು ಆರಂಭಿಸಿದ್ದು. ಆರಂಭದಲ್ಲಿ ಸಣ್ಣ ಕಥೆಗಳನ್ನು ಅವರು ಬರೆದದ್ದು. ಆಮೇಲೆ ಕತೆ, ಕಾದಂಬರಿ, ಮಕ್ಕಳ ಕತೆ, ವೈದ್ಯಕೀಯ ಸಾಹಿತ್ಯ, ಪ್ರವಾಸ ಸಾಹಿತ್ಯ ಇದನ್ನೆಲ್ಲ ಬರೆದಿದ್ದಾರೆ. ಅವರ ಪ್ರಸಿದ್ಧವಾದಂತಹ ಕಾದಂಬರಿ ಮಾಧವಿ ಅಂತ ಒಂದು ಪೌರಾಣಿಕ ಕಾದಂಬರಿ ಅದು. ಈ ಮೂಲಕ ವೈವಿಧ್ಯಮಯವಾದಂತಹ ಸಾಹಿತ್ಯವನ್ನು ರಚಿಸಿದವರು ಇವರು. ಜೊತೆಗೆ ಇವರ ಈ ಸಾಹಿತ್ಯದಲ್ಲಿ ಇವರ ಕಥೆಗಳೆಲ್ಲ ಬಡತನದ, ಬಡವರ ನೋವು ಮತ್ತು ಅವರಿಗೆ ಉಂಟಾಗುವಂತಹ ಕಷ್ಟ, ಮೇಲ್ವರ್ಗದವರು ಅವರಿಗೆ ನೀಡುವಂತಹ ಶೋಷಣೆ, ಅವರಿಂದ ಶೋಷಿಸಲ್ಪಟ್ಟಂತಹ ಅವರ ಸ್ಥಿತಿ ಇದೆಲ್ಲ ಕಾಣಬಹುದು. ಜೊತೆಗೆ ಹೆಂಗಸರ ಸಮಾಜದಲ್ಲಿ ಮಹಿಳೆಯರ ಸಮಸ್ಯೆ ಬಗ್ಗೆ ಕೂಡ ಹೇಳಿದ್ದಾರೆ. ಅವರು ಎದುರಿಸಬೇಕಾಗಿ ಬರುವಂತಹ ಸಮಸ್ಯೆನೆಲ್ಲ ಬಹಳ ಸಮರ್ಥವಾಗಿ ಹೇಳಿದ್ದಾರೆ. ಜೊತೆಗೆ ಇವರು ಬಹಳಷ್ಟು ದೇಶಗಳಿಗೆ ಕೂಡ ಸಂಚಾರ ಮಾಡಿದ್ದಾರೆ, ಪ್ರವಾಸ ಕೈಗೊಂಡವರು. ಆ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಮಹಿಳಾ ಸಾಹಿತಿಗಳಲ್ಲಿ ಬಹಳ ಒಳ್ಳೆಯ ಎತ್ತರದ ಸ್ಥಾನದಲ್ಲಿ ನಿಲ್ಲುವವರು. 1994ರಲ್ಲಿ ಅವರು ನಿಧನರಾದರು. ಅವರು ಬರೆದಂತಹ ಈ ಆತ್ಮಕಥೆಯ ಭಾಗವನ್ನು ಹರಳು ಕಟ್ಟಿದ ಬಗೆ ಎಂಬ ಶೀರ್ಷಿಕೆಯಲ್ಲಿ ಕೊಟ್ಟದ್ದು. ಅದನ್ನು ನಾವು ನೋಡೋಣ. ಗಮನಿಸಿ. ನಿರಂಜನ ಇದ್ದಕ್ಕಿದ್ದ ಹಾಗೆ ಪಾರ್ಶ್ವವಾಯಿಗೆ ಈಡಾದರು. ನಮ್ಮ ಕುಟುಂಬ ಈ ಆಘಾತದಿಂದ ತತ್ತರಿಸಿತು. ನಾನು ಮನಸ್ಥೈರ್ಯ ಕಳ್ಕೊಂಡೆ. ಆದರೆ ಯಾವ ಪರಿಸ್ಥಿತಿಯಲ್ಲೂ ಸೋಲೊಪ್ಪಿಕೊಳ್ಳುವ ಜಾಯಮಾನ ನನ್ನದಲ್ಲ. ಬದುಕಿನ ರೀತಿಯನ್ನು ಈಗ ಬದಲಾಯಿಸಿಕೊಳ್ಳಬೇಕಾಯಿತು. ಈಗಾಗಲೇ ಇದ್ದ ಜವಾಬ್ದಾರಿಗಳ ಜೊತೆಗೆ ನಿರಂಜನರು ಅದುವರೆಗಿನ ಮಾಡುತ್ತಿದ್ದ ಕೆಲಸಗಳನ್ನು ನಾನೇ ನಿರ್ವಹಿಸಬೇಕಾಯಿತು. ಇವುಗಳ ಒತ್ತಡದಲ್ಲಿ ಸ್ವಲ್ಪ ಕಾಲ ಬರವಣಿಗೆ ಹಿಮ್ಮೆಟ್ಟಿತ್ತು. ಆದರೆ ಒದಗಿದ ಈ ತೀವ್ರ ನೋವು ಜೀವ ಮಾಗಲು ಕಾರಣವಾಯಿತು. ಹೀಗೆ ಈ ಮೊದಲ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಯಾವ ರೀತಿ ಅವರ ಪತಿಯಾದಂತಹ ನಿರಂಜನ ಅವರಿಗೆ ಒಮ್ಮೆಗೆ ಪಕ್ಕನೆ ಇವರ ಈ ಸಾಹಿತ್ಯ ರಚನೆ ನಡೆಯುತ್ತಾ ಇರುವಂತಹ ಸಮಯದಲ್ಲಿ, ಇದರಲ್ಲಿ ಸಾಹಿತ್ಯದಲ್ಲಿ ಆಸಕ್ತಿ ಇರುವಂತಹ ಸಮಯದಲ್ಲಿ ಆಗಲೇ ಒಮ್ಮೆಗೆ ಇಂತಹ ಒಂದು ಆಘಾತ ಅವರಿಗೆ ಉಂಟಾಗ್ತದೆ. ಅವರ ಪತಿ ಪಾರ್ಶ್ವವಾಯಿಗೆ ಒಳಗಾಗ್ತಾರೆ. ಪಾರ್ಶ್ವವಾಯು ಅಂತ ಗೊತ್ತಿದೆ ಅಲ್ವಾ, ಆ ದೇಹದ ಒಂದು ಭಾಗವೇ ಚಲನೆ ಕಳ್ಕೊಳ್ಳುವಂಥದ್ದು. ಆದ್ರೂ ಅವರು ಕಂಗೆಡ್ಲಿಲ್ಲ. ಒಮ್ಮೆಗೆ ಆಘಾತ ಆದ್ರೂ ಕೂಡ ಧೈರ್ಯ ಕಳ್ಕೊಳ್ಳಿಲ್ಲಂತೆ. ಯಾಕಂದ್ರೆ ಅವರ ಜಾಯಮಾನವೇ ಹಾಗೆ. ಜಾಯಮಾನ ಗೊತ್ತಿದೆ, ಸ್ವಭಾವ. ಆಗ ಆ ಜಾಯಮಾನವೇ ಹಾಗೆ, ಸ್ವಭಾವ ಹಾಗಿತ್ತು. ಏನಿದ್ರು ಕೂಡ ಅದನ್ನು ತಾಳಿಕೊಂಡು ಧೈರ್ಯದಲ್ಲಿ ಮುಂದೆ ಹೋಗುವಂಥದ್ದು. ಅದನ್ನ ಹೇಳ್ತಾ ಇದ್ದಾರೆ. ಯಾವ ಪರಿಸ್ಥಿತಿಯಲ್ಲಿಯೂ ಸೋಲೊಪ್ಪಿಕೊಳ್ಳುವ ಜಾಯಮಾನ ನಮ್ಮದಲ್ಲ. ಆ ಪ್ರಕಾರ ಈ ರೀತಿಯಾಗಿ ಸಮಸ್ಯೆ ಆದಾಗ ಅದಕ್ಕೆ ಬೇಕಾದ ಹೊಂದಾಣಿಕೆ ಮಾಡಿಕೊಳ್ತಾರೆ. ಜೊತೆಗೆ ಈಗಾಗಲೇ ಇದ್ದಂತಹ ಜವಾಬ್ದಾರಿ ಇದೆ, ಕುಟುಂಬ ಜವಾಬ್ದಾರಿ ಇದೆ, ಜೊತೆಗೆ ವೈದ್ಯ ಕೂಡ ಆಗ ಆ ಕೆಲಸ ಮಾಡಬೇಕು. ಅದನ್ನೆಲ್ಲ ಇದರ ಜೊತೆಗೆ ಈ ಸಮಸ್ಯೆಯನ್ನು ಕೂಡ ಅವರು ಸ್ವೀಕರಿಸಿಕೊಂಡು ಮುಂದೆ ಹೋಗ್ತಾರೆ. ನಿರಂಜನ ಅವರು ಮಾಡಬೇಕಾದಂತಹ ಕೆಲಸಗಳನ್ನು ಕೂಡ ಇವರೇ ಮಾಡಬೇಕಾಗ್ತದೆ. ಅವರಿಗೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ಲ, ಆ ದೇಹವೇ ಈ ರೀತಿಯಾಗಿ ಆ ಶಕ್ತಿಯನ್ನು ಕಳ್ಕೊಂಡಿದೆ. ಹಾಗೆ ಅದನ್ನು ಇವರೇ ಮಾಡ್ತಾರೆ. ಇಂಥ ಸಮಸ್ಯೆಗಳು ಒಂದರ ಹಿಂದೆ ಒಂದು ಬರ್ತದೆ. ಇವುಗಳ ಒತ್ತಡದಲ್ಲಿ ಸ್ವಲ್ಪ ಕಾಲ ಬರವಣಿಗೆ ಹಿಮ್ಮೆಟ್ಟಿತು. ಹಾಗಿರುವಾಗ ಆ ಬರವಣಿಗೆ ಸ್ವಲ್ಪ ಕಡಿಮೆ ಆಯಿತು, ಸ್ವಲ್ಪ ನಿಲ್ಲಿಸಬೇಕಾಯಿತು ಒಮ್ಮೆಗೆ. ಆದರೆ ಧೈರ್ಯ ಕಳ್ಕೊಳ್ಳಿಲ್ಲ ಅವರು, ಅದನ್ನು ಮುಂದುವರಿಸ್ತಾರೆ ಸ್ವಲ್ಪ ಸಮಯದಲ್ಲಿ. ಆದರೆ ಒದಗಿದ ಈ ತೀವ್ರ ನೋವು ಜೀವ ಮಾಗಲು ಕಾರಣವಾಯಿತು. ಈ ರೀತಿಯಾಗಿ ಆಘಾತ ಉಂಟಾದರೂ ಕೂಡ ಅದರಿಂದ ಅವರ ಜೀವನದಲ್ಲಿ ಅಥವಾ ಯಾವ ರೀತಿ ಮುಂದೆ ಹೋಗ್ಬೇಕು ಎಂಬುದು ಇನ್ನೂ ಸ್ಪಷ್ಟ ಆಯಿತು ಅವರಿಗೆ. ಮಾಗು ಗೊತ್ತಿದೆ, ಪಕ್ವವಾಗುವಂಥದ್ದಲ್ವಾ. ಇನ್ನು ಕೂಡ ನಾನು ಸಮರ್ಥವಾಗಿ ಇದನ್ನು ಎದುರಿಸಬೇಕು ಅಂತ ಅವರ ಜ್ಞಾನ ಸ್ವಲ್ಪ ಹೆಚ್ಚಾಯಿತು. ಆ ರೀತಿಯಾಗಿ ಮುಂದಕ್ಕೆ ಹೋಗ್ಬೇಕಾಗ್ತದೆ. ಅದೇ ಸಮಯದಲ್ಲಿ ಮುಂದೆ ಏನಾಯ್ತು ಹೇಳ್ತಾ ಇದ್ದಾರೆ. ಮುಂದೆ ಅವರ ಮಗಳಾದಂತಹ ತೇಜಸ್ವಿನಿ ಯಾವ ರೀತಿಯಾಗಿ ಒಂದು ಕಾವ್ಯ ಸಂಗ್ರಹವನ್ನು ಪ್ರಕಟಪಡಿಸಿದ್ರು, ಕವಿತೆಗಳನ್ನು ಬರಿತಾ ಇದ್ದಿದ್ದು. ಹಾಗೆ ಅವರು ಆ ಕಾವ್ಯ ಸಂಕಲನವನ್ನು ಹೊರಗೆ ತರ್ತಾರೆ. ಅದು ಕಾಮನ್ವೆಲ್ತ್ ಪೊಯೆಟ್ರಿ ಕಾಂಟೆಸ್ಟ್ ನಲ್ಲಿ ಕಾವ್ಯ ಸ್ಪರ್ಧೆಯಲ್ಲಿ ಬಹುಮಾನ ಗಳಿಸಿದಂತೆ ಅದರ ಬಗ್ಗೆ ಹೇಳ್ತಾರೆ. ಚಿಕ್ಕ ಪ್ರಾಯ ಅವರ ಮಗಳಿಗೆ 16 ವರ್ಷ ಆದದೆ ತೇಜಸ್ವಿನಿ ಅಂತ ಅವಳ ಹೆಸರು. ಹಾಗೆ ಇಂಗ್ಲಿಷ್ ನಲ್ಲಿ ಬರೆದಂತಹ ಲಿಕ್ವಿಡ್ ಸಫೈರ್ ಅಂತ ಅದರ ಹೆಸರು, ಆ ಕಾವ್ಯ ಸಂಗ್ರಹದ್ದು. ಅದನ್ನು ಅವರು ಕಾಮನ್ವೆಲ್ತ್ ಪೊಯೆಟ್ರಿ ಕಾಂಟೆಸ್ಟ್ ಕವಿತಾ ಸಂಕಲನದ ಸ್ಪರ್ಧೆಗೆ ಕಳಿಸ್ತಾರೆ ಲಂಡನ್ನಿಗೆ. ಆಗ ಕಳಿಸ್ತಾರಷ್ಟೇ, ಅದಕ್ಕೆ ಭರವಸೆ ಇರಲಿಲ್ಲ ಬಹುಮಾನ ಸಿಗ್ತದೆ ಅಂತ. ಯಾಕಂದ್ರೆ ಕಾಮನ್ವೆಲ್ತ್ ದೇಶಗಳಂತ ಗೊತ್ತಿದಲ್ಲ, ಅದು 54 ದೇಶಗಳಿವೆ. ಹಾಗಿರುವಾಗ ಆ ಕಾಮನ್ವೆಲ್ತ್ ದೇಶಗಳಿಂದ ಯಾರು ಬೇಕಾದ್ರೆ ಕಳಿಸಬಹುದು. ಆದ್ರೆ ಅದು ಬರೆದವರ ಮೊದಲ ಕವನ ಸಂಗ್ರಹ ಅದಾಗಿರ್ಬೇಕು.
ಆಗ ಮೊದಲ ಸಂಗ್ರಹಕ್ಕೆ ಇರುವಂತಹ ಸ್ಪರ್ಧೆ ಅದು. ಆ ಪ್ರಕಾರ ಕಳಿಸ್ತಾರೆ. ಮುಂದೇನಾಯಿತು, ಕಳಿಸುವ ಕೂಡ ಅವರ ಮಗಳು ಇವರಲ್ಲಿ ಕೇಳಿಯೇ ಕಳಿಸುವಂತದ್ದು. ಆ ಪೊಯಿಟ್ರಿ ಕಾಂಟೆಸ್ಟ್ಗೆ ನಾನು ನನ್ನ ಕವಿತೆಯನ್ನು ಕಳಿಸ್ತೇನೆ, ಕವಿತಾ ಸಂಕಲನ ಕಳಿಸ್ತೇನೆ ಅಂತ ಹೇಳಿದ್ಲವಳು. ಆದ್ರೆ ಇವರು ಒಪ್ಪಿದ್ರು, ಸರಿ, ಅವಳ ಸಂತೋಷ ಅಲ್ವಾ. ಆದ್ರೆ ಬಹುಮಾನ ಸಿಗ್ತದೆ ಎಂಬ ನಂಬಿಕೆ ಏನಿರಲಿಲ್ಲ, ಯಾಕಂದ್ರೆ ಬಹಳಷ್ಟು ಮಂದಿ ಭಾಗವಹಿಸ್ತಾರೆ ಅಂತ. ಆದ್ರೆ ಒಮ್ಮೆ ಒಂದು ಪತ್ರಿಕೆಯಲ್ಲಿ ಆ ಸುದ್ದಿ ಬಂತಂತೆ, ಇವಳಿಗೆ ಬಹುಮಾನ ಸಿಕ್ಕಿದೆ ಅಂತ. ಅದು ಬಹಳ ಹೆಮ್ಮೆಯಲ್ಲಿ ಹೇಳಿದ್ದಾರೆ. ಟೀನೇಜ್ ಗರ್ಲ್ ಫ್ರಮ್ ಇಂಡಿಯಾ ವಿನ್ಸ್ ಕಾಮನ್ವೆಲ್ತ್ ಪೊಯಿಟ್ರಿ ಕಾಮೆಂಡೇಶನ್ ಎಂಬುದಾಗಿ ಅದರಲ್ಲಿ ವಾರ್ತೆ ಬಂತು. ಆಗ ಜೊತೆಗೆ ಇವಳನ್ನು ಮೆಚ್ಚಿದ್ರಂತೆ ಅವರು. ಮಿಸ್ ನಿರಂಜನಾಸ್ ಬೆಸ್ಟ್ ವರ್ಕ್ ಆಫ್ ದಿ ವೆರಿ ಹೈಯೆಸ್ಟ್ ಸ್ಟ್ಯಾಂಡರ್ಡ್ ಅಂತ ಆ ರೀತಿಯಲ್ಲಿ ಬರೆದಿದ್ದರಂತೆ. ಅಲ್ಲಿನ ಆ ತೀರ್ಪುಗಾರರು ಇವಳನ್ನು ಮೆಚ್ಚಿ ಈ ರೀತಿಯಾಗಿ ಹೊಗಳಿದ್ರಂತೆ. ಇದೆಲ್ಲ ಇವರಿಗೆ ಸಂತೋಷ ಕೊಡ್ತದೆ, ಜೊತೆಗೆ ಒಂದು ನಂಬಿಕೆ ಬರ್ತದೆ. ಯಾಕಂದ್ರೆ ಇಂಥ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಭಾಗವಹಿಸುವಷ್ಟು ಆ ಮಟ್ಟ ಇದೆ ಅಲ್ವಾ, ಅಂತಹ ಒಳ್ಳೆಯ ಕವಿತೆಗಳನ್ನು ಮಗಳು ಬರೀತಾಳೆ ಅಂತ ಕಂಡಾಗ ಸಂತೋಷ ಆಗ್ತದೆ ಅವರಿಗೆ. ಹಾಗಿರುವ ಅವಳು ಆಲೋಚಿಸ್ತಾರೆ, ಒಂದು ರೀತಿ ಆಲೋಚಿಸುವಂತ ಒಂದು ಪ್ರೇರಣೆ ಸಿಕ್ಕಿದಂತೆ ಅವಳಿಗೆ. ಈ ಘಟನೆ ನನಗೆ ಒಂದಷ್ಟು ಆಳವಾಗಿ ಯೋಚಿಸಲು ಪ್ರೇರಣೆ ಆಯಿತು. ಅಂದ್ರೆ ಈ ಮಗಳ ಪ್ರತಿಭೆಯನ್ನು ಹೇಗೆ ಮುಂದೆ ಕೊಂಡು ಹೋಗ್ಬೇಕು ಅಂತ. ಜೊತೆಗೆ ಇದು ಕಾಮನ್ವೆಲ್ತ್ ಕಂಟ್ರಿಗಳ ಆ ದೇಶಗಳ ಸ್ಪರ್ಧೆ ಅದು. ಹಾಗಿರುವಾಗ ಅವರೇನು ಇವಳನ್ನು ನೋಡಿ ಭಾರತೀಯಳು ಅಂತಹ ಕೊಟ್ಟದಲ್ಲ, ಇವಳ ಸಾಮರ್ಥ್ಯವನ್ನು ನೋಡಿಯೇ ಕೊಟ್ಟದ್ದು. ಆಗ ಅಲ್ಲಿ ಆ ಪ್ರಾಯವನ್ನು ನೋಡಲಿಲ್ಲ, ಯಾರನ್ನು ನೋಡಲಿಲ್ಲ. ಹಾಗಿರುವ ಖಂಡಿತವಾಗಿ ಇವಳಲ್ಲಿ ಆ ಪ್ರತಿಭೆ ಇದೆ ಅಂತ ಭಾವಿಸ್ತಾರೆ. ಅವಳ ಕವಿತೆಯಲ್ಲಿದ್ದ ಮೌಲ್ಯವನ್ನು ಮಾತ್ರ ಅವರು ಗುರುತಿಸಿದ್ದರು, ಬೇರೆ ಏನು ಇರಲಿಲ್ಲ. ಯಾವ ವಶೀಲಿ ಇಲ್ದಿದ್ರು ಮೌಲ್ಯವುಳ್ಳ ಬರಹ ಯಾವತ್ತಿಗೆ ಮಿನುಗುತ್ತದೆ. ಇವಾಗ ಸಹಜವಾಗಿ ಅವರು ಇವಳ ಈ ಕವಿತೆಯ ಅರ್ಹತೆ ನೋಡಿಯೇ ಕೊಟ್ಟದ್ದು ಅಂತ ಭಾವಿಸ್ತಾರೆ. ಆಗ ಅವರಿಗೆ ಗೊತ್ತಾಗ್ತದೆ, ಆಗ ಎಲ್ಲಿ ಆದ್ರೂ ಕೂಡ ಪ್ರತಿಭೆ ಇದ್ರೆ ಖಂಡಿತವಾಗಿ ಅದಕ್ಕೆ ಬೆಲೆ ಸಿಗ್ತದೆ ಅಂತ ಗೊತ್ತಾಗ್ತದೆ. ಒಂದು ಕೃತಿ ರಚನೆಗೆ ಜೊತೆಗೆ ಅದು ಪ್ರಸಿದ್ಧವಾಗ್ಲಿಕ್ಕೆ ಲೇಖಕರ ಅಲ್ಲ, ಬರೆದವರ ಪ್ರತಿಭೆ ಮುಖ್ಯ ಹೊರತು ಬೇರೆನಲ್ಲ. ಆ ಪ್ರತಿಭೆ ಇದ್ರೆ ಖಂಡಿತ ಅದಕ್ಕೆ ಅರ್ಹತೆ ಬೆಲೆ ಸಿಗ್ತದೆ ಅಂತ ಭಾವಿಸ್ತಾರೆ. ಆಗ ಅವರಿಗೆ ನೆನಪಾಗ್ತದೆ ಅವರು ಓದಿದಂತಹ ವಿದೇಶಿ ಲೇಖಕಿಯರ ಬಗ್ಗೆ. ಕಾದಂಬರಿಯಲ್ಲಿ ಪ್ರಸಿದ್ಧರಾದಂತಹ ಎಮಿಲಿ ಬ್ರಾಂಟೆ ಬರೆದಂತಹ ಉದರಿಂಗ್ ಹೈಟ್ಸ್ ಅಂತ ಆ ಕೃತಿ ನೆನಪಾಗ್ತದೆ ಅವರಿಗೆ. ಹೇಗೆ ಆ ಲೇಖಕಿ ಜೀವನದಲ್ಲಿ ಏನು ಕಷ್ಟ ಬಂದರೂ ಕೂಡ ಜೀವನದಲ್ಲಿ ತನ್ನ ಹಳ್ಳಿ ಬಿಟ್ಟು ಹೊರಗೆ ಹೋಗಿರ್ಲಿಲ್ಲ. ಆಗ ದೊಡ್ಡ ಅನುಭವ ಇಲ್ಲ, ಲೋಕಜ್ಞಾನ ಹೆಚ್ಚಿಲ್ಲ, ಆದ್ರೂ ಅವಳ ಸ್ವಂತ ಅನುಭವ ಇಟ್ಟುಕೊಂಡು ಆ ಪ್ರತಿಭೆ ಅವಳಲ್ಲಿ ಇತ್ತು. ಆದ ಕಾರಣ ಅವಳು ಬರೆದಂತಹ ಕೃತಿ ಪ್ರಸಿದ್ಧವಾಯಿತು. ಅವಳ ಪಂಡಿತೆಯೇ ಆಗಿರಲಿಲ್ಲ, ತಾನು ಕಂಡ ಬದುಕಿಗೆ ತೀವ್ರವಾಗಿ ಸ್ಪಂದಿಸಿ ಕಾದಂಬರಿ ಬರೆದಳು. ಹಾಗಿರುವಾಗ ತನ್ನ ಜೀವನ, ತಾನು ಅನುಭವಿಸಿದ ಜೀವನ ಅದನ್ನು ಚೆನ್ನಾಗಿ ಬರೆದಳು. ಹಾಗಿರುವಾಗ ಆ ಪ್ರತಿಭೆ ಅವಳಲ್ಲಿ ಇತ್ತು. ಆಗ ಅವಳಿಗೆ ಯಾವ ಹೆಸರು ಸಿಕ್ಕಿತ್ತು, ಅವಳ ಕೃತಿ ಎಷ್ಟು ಪ್ರಸಿದ್ಧವಾಯಿತು ಅಂತ ನೋಡ್ತಾರೆ. ಇದೆಲ್ಲ ಪ್ರತಿಭೆ ಕಾರಣ. ಹಾಗೆ ಅವಳ ಸೋದರಿ ಚಾರ್ಲೆಟ್ ಬ್ರಾಂಟೆ ಅವಳು ಕೂಡ ಪ್ರಸಿದ್ಧವಾದಂತಹ ಕೃತಿಗಳನ್ನು ಬರೆದದ್ದು. ಆಮೇಲೆ ಜೀನ್ ಆಸ್ಟಿನ್ ಎಂಬ ಇನ್ನೊಬ್ಬರು, ಹೀಗೆ ಇವರೆಲ್ಲ ನೆನಪಾಗ್ತದೆ ಅವರಿಗೆ. ಮತ್ತೆ ವರ್ಜಿನಿಯಾ ವೂಲ್ಫ್ ಎಂಬ ಲೇಖಕಿ. ಹಾಗೆ ಇವರೆಲ್ಲ ಸ್ತ್ರೀಯರು, ಮಹಿಳೆಯರು. ಹಾಗೆ ಆ ಪುರುಷ ಪ್ರಧಾನವಾದ ಕೃತಿ ಅಲ್ಲ. ಆಗ ಅವರೆಲ್ಲ ಯಾರ ಸಹಾಯ ಇಲ್ಲದೆ, ಸಮಾಜದಲ್ಲಿ ಯಾರ ಸಹಾಯ ಇಲ್ಲದೆ ತಮ್ಮ ಪ್ರತಿಭೆಯಿಂದ ಪ್ರಸಿದ್ಧರಾದವರು. ಹೇಳ್ತಾರೆ ಇವರು, ಅವರ ದಯೆ ಸಮಾಜದಲ್ಲಿ ಯಾರ ದಯೆಗಾಗಿ ಯಾಚಿಸಿದವರಲ್ಲ ಅಂತ. ಅಂದ್ರೆ ಯಾರ ದಯೆಯಾಗಿ ಕೇಳಿದವರಲ್ಲ, ತಮ್ಮ ಪ್ರತಿಭೆಯಿಂದ ಮೇಲೆ ಬಂದವರು. ಹಾಗಿರುವಾಗ ಪ್ರತಿಭೆ ಇದ್ರೆ ಅದನ್ನು ಹೊರಕ್ಕೆ ಬರುವ ಹಾಗೆ ಮಾಡಬೇಕು ಅಂತ ಕಾಣಿಸ್ತದೆ. ಇಷ್ಟಲ್ಲಿ ಯಾಕೆ ಅವರು ಆಲೋಚಿಸಿದ್ರೆ ಅವರ ಮಗಳಲ್ಲಿರುವ ಪ್ರತಿಭೆಯನ್ನು ಕಂಡು ಆ ಚಿಕ್ಕ ವಯಸ್ಸಿನಲ್ಲೇ ಇಂತಹ ಒಂದು ಬಹುಮಾನ ಅವರಿಗೆ ಸಿಕ್ಕಿತು, ಇಂತಹ ಲೋಕರಾಷ್ಟ್ರಗಳು ಭಾಗವಹಿಸುವಂತಹ ಸ್ಪರ್ಧೆಯಲ್ಲಿ. ಆ ಮೂಲಕ ಈ ದೊಡ್ಡ ದೊಡ್ಡ ಲೇಖಕಿಯರ ನೆನಪು ಮಾಡಿಕೊಳ್ತಾರೆ. ಜೊತೆಗೆ ಆ ವರ್ಜಿನಿಯಾ ವೂಲ್ಫ್ ಆಮೇಲೆ ಹೇಗೆ ದೊಡ್ಡ ವಿದ್ವಾಂಸಗಳಾದ್ರು, ಅಂದ್ರೆ ಇಷ್ಟೆಲ್ಲ ಬರದ್ದು. ಆಗ ಅವರು ತೀರ್ಮಾನ ಮಾಡ್ತಾರೆ ಸಾಹಿತ್ಯಕ್ಕೆ ಪ್ರತಿಭೆ ಮುಖ್ಯ ಅಂತ. ಜೊತೆಗೆ ಅವಳು ಹೇಳಿದಂತಹ ಮಾತು ಕೂಡ ನೆನಪಾಗ್ತದೆ, ಪ್ರತಿಭೆ ಮಾತ್ರ ಅಲ್ಲ, ಜೊತೆಗೆ ಸೌಕರ್ಯ ಬೇಕು. ಆಗ ಅವಳು ಎ ರೂಮ್ ಆಫ್ ಒನ್ಸ್ ಓನ್ ಎಂಬ ಪುಸ್ತಕದಲ್ಲಿ ಯಾರು ವರ್ಜಿನಿಯಾ ವೂಲ್ಫ್ ಹೇಳಿದ ಮಾತು ನೆನಪಾಗ್ತದೆ ಅವರಿಗೆ. ಅಂದ್ರೆ ಒಳ್ಳೆ ಸೌಕರ್ಯ ಇದ್ರೆ ಬಹಳಷ್ಟು ಚೆನ್ನಾಗಿರುವಂತಹ ಕೃತಿಗಳನ್ನು ಲೇಖಕಿಯರು ರಚಿಸಬಹುದು ಅಂತ. ಮಹತ್ತರವಾದ ಕೃತಿಗಳನ್ನು ರಚಿಸಲು ಲೇಖಕಿಯರಿಗೆ ಏಕಾಂತ ಇರಬೇಕು. ಹಾಗಿರುವಾಗ ಪುರುಷರ ಹಾಗೆ ಮಹಿಳೆಯರು ಕೂಡ ಒಳ್ಳೊಳ್ಳೆಯ ಕೃತಿಗಳನ್ನು, ಸಾಹಿತ್ಯವನ್ನು ರಚಿಸಬಹುದು. ಆದ್ರೆ ಅವರಿಗೆ ಅಷ್ಟು ಅವಕಾಶ ಸಿಗುವುದಿಲ್ಲ. ಏನೆಲ್ಲ ಬೇಕು, ಏಕಾಂತ ಬೇಕು.
ರಚಿಸುವಂತ ಒಂದು ಒಳ್ಳೆಯ ವಾತಾವರಣ ಬೇಕು, ಏಕಾಂತ ಬೇಕು. ಆಮೇಲೆ ತನ್ನದೇ ಆದಂತಹ ಒಂದು ಕೊಠಡಿ ಇರಬೇಕು, ಅದು ಸೌಕರ್ಯ ಬೇಕು. ಮತ್ತು ಹಾಗೆ ಆ ಕೃತಿಯನ್ನು ರಚಿಸುವಾಗ, ಸಾಹಿತ್ಯವನ್ನು ರಚಿಸುವಾಗ ಜೀವನ ಹೋಗ್ಬೇಕಲ್ಲ, ಯಾಕಂತ ಸ್ವಂತ ಒಂದು ವರಮಾನ ಬೇಕು. ಅಂತಹ ಒಂದು ಸೌಕರ್ಯ ಇದ್ರೆ ಅಲ್ಲ, ಸ್ವಂತ ವರಮಾನ ಇದ್ರೆ ಸಮಾಧಾನದಲ್ಲಿ ಕೂತು ಕೃತಿಯನ್ನು ರಚಿಸಬಹುದು. ಇದ್ರ ಬಗ್ಗೆ ಎಲ್ಲ ಆ ವರ್ಜಿನಿಯಾ ವೂಲ್ಫ್ ಹೇಳಿದ ಮಾತು ನೆನಪಾಗ್ತದೆ. ಹಾಗಿರುವಾಗ ಅದೆಲ್ಲವನ್ನು ಇವರು ಗಮನಿಸ್ತಾರೆ. ಜೊತೆಗೆ ಉಳಿದ ಹಲವರು ಕೂಡ ಇಂತಹ ಮಾತನ್ನು ಹೇಳಿದ್ರಂತೆ. ಇದೆಲ್ಲ ಕಾಣ್ತದೆ. ಯಾಕಂದ್ರೆ ಗೊತ್ತಿದೆ, ಹೆಚ್ಚಿನ ಮಹಿಳೆಯರಿಗೆ ಅಂತ ಸೌಕರ್ಯ ಇರುವುದಿಲ್ಲ. ಸಾಮಾನ್ಯವಾಗಿ ಲೇಖಕಿಗೆ ಏಕಾಂತ ಇರುವುದಿಲ್ಲ. ಯಾಕಂದ್ರೆ ಮನೆಯ ಸಮಸ್ಯೆಗಳಿರ್ತವೆ, ಮನೆಯನ್ನು ನೋಡಿಕೊಳ್ಬೇಕಾಗ್ತದೆ, ಮತ್ತೆ ಇನ್ನೊಬ್ಬರ ಕೆಲಸ ಮಾಡಬೇಕಾಗ್ತದೆ ಮನೆಯಲ್ಲಿ. ಅವರವರ ಕೆಲಸ ಮಾತ್ರ ಅಲ್ಲ. ಹಾಗಿರುವಾಗ ಅದರ ನಡುವೆ ಕೃತಿ ರಚಿಸಬೇಕು. ಇನ್ನೊಬ್ಬರಿಗಾಗಿ ಕೆಲಸ ಮಾಡುವುದಲ್ಲೇ ದಿನ ಕಳೆಯುತ್ತದೆ ಅಂತ ಹೇಳ್ತಾರೆ. ಮತ್ತಾಗಿರುವಾಗ ಬರವಣಿಗೆ ಪ್ರತ್ಯೇಕ ಕೊಠಡಿಯಾಗ್ಲಿ ಸಿಕ್ಲಿಕ್ಕೆ ಇಲ್ಲ. ಅದು ಗಗನ ಕುಸುಮ ಅಂತ ಹೇಳ್ತಾರೆ ಅಲ್ವಾ. ಕೊಠಡಿ ಸಿಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅದು ಗಗನ ಕುಸುಮ. ಏನು ಗಗನ ಕುಸುಮ ಅಂದ್ರೆ ಅಸಾಧ್ಯದ ವಿಚಾರ ಅಂತಲ್ಲ, ಮುಗಿಲ ಮಲ್ಲಿಗೆ ಅಂತ ನಾವು ಹೇಳ್ತೇವೆ. ಹಾಗೆ ಇದು ಅಸಾಧ್ಯ. ಯಾಕಂದ್ರೆ ಆ ಮಹಿಳೆಗೆ ಅಷ್ಟೆಲ್ಲ ಸೌಕರ್ಯ ಮಾಡಿ ಯಾರು ಕೊಡ್ತಾರೆ? ಮನೆ ನೋಡ್ಬೇಕು, ಕುಟುಂಬವನ್ನು ನೋಡ್ಬೇಕು. ಹಾಗಿರುವಾಗ ಅದರೆಡೆಯಲ್ಲಿ ಇದೆಲ್ಲ ಮಾಡುವಂಥದ್ದು ಕಷ್ಟವೇ. ಏನಿದ್ರು ಅವಳು ಗಂಡನನ್ನೇ ಅವಲಂಬಿಸಬೇಕಾಗ್ತದೆ. ಸ್ವತಃ ವರಮಾನ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಮನೆ ಕೆಲಸ ಮಾಡಬೇಕಾಗ್ತದೆ. ಜೊತೆಗೆ ಆ ಬರೆಯುವಂತ ಸಲಕರಣೆಗಳನ್ನು ಕೂಡ ಇತರರಿಂದ ಅಲ್ಲ, ಗಂಡನಿಂದ ಪಡ್ಕೊಳ್ಬೇಕಾಗ್ತದೆ. ಬರೆಯಲು ಹಾಳೆ ಪೆನ್ನು ಕೊಳ್ಳಬೇಕಾದರೂ ಗಂಡನ ಮುಂದೆ ಅಂಗಲಾಚಿಸಬೇಕು ಅಂತ ಸ್ಥಿತಿ ಇರ್ತದೆ. ಹಾಗಿರುವಾಗ ವರ್ಜಿನಿಯಾ ವೂಲ್ಫ್ ಹೇಳಿದ ಹಾಗೆ ಪ್ರತ್ಯೇಕ ಕೊಠಡಿ, ಏಕಾಂತತೆ ಅಲ್ವಾ, ವರಮಾನ ಎಲ್ಲ ಸಿಗುವಂಥದ್ದು ಕಷ್ಟವೇ. ಆ ಮೂಲಕ ಏನಾಗ್ತದೆ, ಬರವಣಿಗೆ ಅದು ಪ್ರತಿಫಲಿಸ್ತದೆ ಅಂತ. ಯಾಕಂದ್ರೆ ಬರವಣಿಗೆ ಹಾಗೆ ಇರ್ತದೆ, ಒಳ್ಳೆಯ ಒಂದು ಕೃತಿ ರಚಿಸಲಿಕ್ಕೆ ಆಗುದಿಲ್ಲ ಅಂತ ಅರ್ಥ. ಯಾಕೆ ಸೌಕರ್ಯಗಳು ಕಡಿಮೆ, ಅದರ ನಡುವೆ ಸಿಕ್ಕಿದ ಸ್ವಲ್ಪ ಸಮಯದಲ್ಲಿ ಬರಿಬೇಕಾಗ್ತದೆ ಅಂತ. ಇದೆಲ್ಲ ದೊಡ್ಡ ದೊಡ್ಡ ಲೇಖಕಿಯರು ಹೇಳಿದ್ದಾರೆ. ಆದ್ರೆ ಇವರಿಗೆ ಸಂಬಂಧಪಟ್ಟು ಎಲ್ಲ ಸೌಕರ್ಯ ಇತ್ತಂತೆ. ಯಾರಿಗೆ? ಅನುಪಮಾ ನಿರಂಜನ್ ಅವರಿಗೆಲ್ಲ ಸೌಕರ್ಯ ಇತ್ತು. ಮನೆಯಲ್ಲಿ ಪ್ರತ್ಯೇಕ ಕೊಠಡಿ ಇತ್ತು, ಮತ್ತೆ ಏಕಾಂತತೆ ಬೇಕಾದ್ರೆ ಸಿಕ್ತಿತ್ತು. ವರಮಾನ ಕೂಡ ಇದೆ, ಯಾಕಂದ್ರೆ ಇವರು ವೈದ್ಯಕೀಯ ವೃತ್ತಿಯಲ್ಲಿ ಇರುವವರು ಅಲ್ವಾ. ಹಾಗಿರುವಾಗ ವರಮಾನ ಕೂಡ ಇತ್ತು. ಆಗ ಉಳಿದವರು ಹೇಳುವ ಹಾಗೆಲ್ಲ ಇವರಿಗೆ ಸೌಕರ್ಯ ಇತ್ತು. ಆದ್ರೆ ದೊಡ್ಡ ಅಂತಹ ಶ್ರೇಷ್ಠವಾದ ಕೃತಿಯನ್ನು ಬರ್ಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ. ಬಹುಶಃ ಅದಕ್ಕೆ ನಾನು ಪ್ರಯತ್ನಿಸಲಿಲ್ವೋ ಏನೋ. ಅಂತ ಒಳ್ಳೆ ಅಧ್ಯಯನ ಬೇಕು ಅದಕ್ಕೆ ಅಲ್ವಾ. ಅಧ್ಯಯನ ಬೇಕು, ಲೋಕವನ್ನು ನೋಡಬೇಕು, ಸಾಕಷ್ಟು ಯೋಚನೆ ಮಾಡಬೇಕು. ಹಾಗಿರುವಾಗ ಅದಾಗಲಿಲ್ಲ ಅಂತ ಒಪ್ಪಿಕೊಳ್ತಾರೆ. ಆದ್ರೆ ಈಗ ಏನಾಗಿದೆ, ಆ ಮಗಳಲ್ಲಿ ಆ ಪ್ರತಿಭೆ ಕಾಣ್ತಾ ಉಂಟು ಅಲ್ಲ, ತೇಜಸ್ವಿನಿಯಲ್ಲಿ ಅದಕ್ಕೆ ಬೇಕಾದ ಪ್ರತಿಭೆ ಇದೆ. ಜೊತೆಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತಾ ಇದೆ. ಹಾಗೆ ಅವಳಿಂದ ಇನ್ನೂ ಕೂಡ ಒಳ್ಳೆಯ ಕೃತಿ ರಚನೆ ಸಾಧ್ಯ, ಕಾವ್ಯವನ್ನು ರಚಿಸ್ಯಾಳು ಅಂತ ಕಾಣಿಸ್ತದೆ. ಅದೀಗ ಕಾಣ್ತಾ ಇದೆ ಅಂತ ನೆನಪಿಸ್ತಾರೆ ಅಲ್ವಾ. ಈಗ ಈ ಸ್ಪರ್ಧೆಯಲ್ಲಿ ಅವಳು ಗೆದ್ದಿದ್ದಾಳೆ. ಮುಂದುವರಿಸ್ತಾರೆ, ಹೇಳ್ತಾರೆ, ನನ್ನ ಬರವಣಿಗೆ 1975 ಹೊತ್ತಿಗೆ ಹೊಸ ತಿರುವು ಪಡೆಯಿತು. ಆಗ ಸಮಯ ಹೋದಾಗೆ ಬರವಣಿಗೆಯಲ್ಲಿ ಕೂಡ ಒಂದು ವ್ಯತ್ಯಾಸ ಉಂಟಾಗ್ತದಲ್ಲ, ಬೇರೆ ಬೇರೆ ಕಡೆ ಅವರ ಮನಸ್ಸು ಹೋಗ್ತದೆ. ಈಗ ಈ ಎಲ್ಲ ಉದಾಹರಣೆಗಳು ಅಲ್ಲ, ಮಗಳ ಪ್ರತಿಭೆ ನೋಡಿ, ಜೊತೆಗೆ ಬೇರೆ ಲೇಖಕರೆಲ್ಲ ಹೇಳಿದಂತ ಮಾತನ್ನ ಕೇಳಿ ಅನಿಸ್ತಾ ಇರ್ತೀವಿ ಇವರ ಮನಸ್ಸಿಗೆ. ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ಬೇಕು ಯಾವುದನ್ನು, ಈ ಸಾಹಿತ್ಯ ರಚನೆಯಿಂದ ಸಾಹಿತ್ಯವನ್ನು ಗಂಭೀರವಾಗಿ ಪರಿಗಣಿಸಲು ಶುರು ಮಾಡಿ. ಬರವಣಿಗೆಯ ಗುಣಮಟ್ಟ ವೃದ್ಧಿಗೊಳ್ಳಲು ಹೊರಗಿನವರು ಯಾರು ಸಹಾಯ ಮಾಡಲು ಸಾಧ್ಯವಿಲ್ಲ. ಯಾಕಂದ್ರೆ ಆಲೋಚಿಸ್ತಾ ಇದ್ದಾರಲ್ಲ, ನಾನು ಒಳ್ಳೆಯ ಸಾಹಿತ್ಯ ರಚನೆ ಮಾಡಬೇಕಿದ್ರೆ ಬೇರೆ ಯಾರ ನಂಬಿ ಪ್ರಯೋಜನ ಇಲ್ಲ ಅಲ್ಲ, ಅವರ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನಲ್ಲಿ ಯಾವಂತೂ ಹಠ ಬರಬೇಕು ಅಂತ ಭಾವಿಸ್ತಾರೆ. ಸ್ವತಃ ಪರಿಶ್ರಮದಿಂದ ಅದನ್ನು ಸಾಧಿಸಬೇಕೆಂಬುದನ್ನು ಕಂಡುಕೊಂಡೆ. ಈ ರೀತಿಯಾಗಿ ಮುಂದುವರಿಸ್ತಾರೆ. ಹಾಗೆ ಸ್ವಲ್ಪ ಹೆಚ್ಚು ಅಧ್ಯಯನ ಮಾಡ್ತಾರೆ. ಆ ಮೂಲಕ ಅವರಿಗೆ ಒಂದು ಆತ್ಮವಿಶ್ವಾಸ ಬಂತಂತೆ, ಧೈರ್ಯ ಬಂತಲ್ಲ, ಸಾಧ್ಯ ಇದೆ, ಇನ್ನು ಕೂಡ ಒಳ್ಳೆಯ ಕೆಲಸ ಮಾಡಬಹುದು ಅಂತ. ಅದಕ್ಕಾಗಿ ಬೇರೆ ವಿದೇಶಿ ಲೇಖಕರ ಕೃತಿಗಳನ್ನು ಕೂಡ ಓದುತ್ತಾರೆ. ಮಾರ್ಕ್ಸ್ ಎಂಗಲ್ ಅವರ ಕೃತಿಯನ್ನು ಓದಿದ್ರು. ಆಮೇಲೆ ಮಹಿಳೆಯರ ಸ್ಥಾನಮಾನಗಳನ್ನು ನಿರ್ದೇಶಿಸುವಂತದ್ದು ಸಾಮಾಜಿಕ ಆರ್ಥಿಕ ವ್ಯವಸ್ಥೆಗಳು ಎಂಬುದು ಮನದಟ್ಟಾಯಿತು. ಹಾಗೆ ಇನ್ನು ಕೂಡ ಒಂದೊಂದು ವಿಷಯವನ್ನು ಸ್ಪಷ್ಟ ಮಾಡಿಕೊಳ್ತಾರೆ. ಆಗ ಮಹಿಳೆಯರ ಸ್ಥಾನಮಾನಗಳನ್ನು ನಿರ್ಧರಿಸುವಂತದ್ದು ಯಾವುದು, ಆರ್ಥಿಕ ವ್ಯವಸ್ಥೆ ಅಂತ ಗೊತ್ತಾಗ್ತದೆ. ಜೊತೆಗೆ ಒಂದು ರೀತಿಯ ಹೋರಾಟ ಮಾಡಬೇಕಾಗ್ತದೆ. ಸ್ತ್ರೀ ಹೋರಾಟ ಬೇಕು, ಆಗ ಮಾತ್ರ ಗೆಲ್ಲಿಕ್ಕೆ ಸಾಧ್ಯ. ಯಾಕೆ ಹೀಗೆ ಆಲೋಚಿಸ್ತಾರೆ ಅಂದ್ರೆ, ಅವರು ಕಾಣ್ತಾ ಇದ್ದಲ್ಲ, ಸಮಾಜದಲ್ಲಿ ಮಹಿಳೆಯರಿಗೆ ಸಮಸ್ಯೆಗಳು ಹಲವಿದೆ, ಅವರನ್ನೊಂದು ರೀತಿಯ ಹಿಂದಕ್ಕೆ ತಳ್ಳುವವರು ಇರ್ತಾರೆ. ಹಾಗಿರುವಾಗ ಮಹಿಳೆಯರಿಗಾಗಿ ಧ್ವನಿ ಎತ್ತಬೇಕು ಅಂತ ತೋರಿತವರಿಗೆ.
ಸ್ತ್ರೀ ವಿಮೋಚನೆ ದಾರಿಗಳನ್ನು ಕುರಿತು ಯೋಚಿಸಲು ಆರಂಭಿಸಿದೆ. ಹಾಗಿರುವಾಗ ಈ ಸಮಸ್ಯೆ, ಸ್ತ್ರೀಯರ ಸಮಸ್ಯೆಯನ್ನು ಪರಿಹರಿಸಬೇಕು, ಅದಕ್ಕೆ ಎದುರಾಗಿ ಒಂದು ರೀತಿಯ ಪ್ರತಿಭಟನೆ ನಡೆಸಬೇಕು, ಹೋರಾಡಬೇಕು ಅಂತ ಆಲೋಚಿಸ್ತಾರೆ. ಈ ಬಗ್ಗೆ ಎಲ್ಲ ತಿಳಿದು ಯಾಕೆ ಅವರು ಹಿಂದುಳಿತಾರೆ, ಯಾಕೆ ಅವರನ್ನು ಹಿಂದಕ್ಕೆ ತಳ್ಳಬೇಕು ಅಂತ. ಅದರ ಪರಿಣಾಮ ಏನಾಯಿತು, ಮಾಧವಿ ಎಂಬಂತ ಒಂದು ಕಾದಂಬರಿ ಬರೆದ್ರಂತೆ. ಇದೊಂದು ಅವರ ಪ್ರಸಿದ್ಧವಾದಂತಹ ಕಾದಂಬರಿ. ಆಗ ಅದರಲ್ಲಿ ತಮಗೆ ಕಂಡಂತಹ ಈ ಸ್ತ್ರೀಯರ ಸಮಸ್ಯೆಗಳನ್ನು ಎಲ್ಲ ಚೆನ್ನಾಗಿ ವಿವರಿಸಿದ್ರು. ಆ ಸಮಸ್ಯೆಯನ್ನು ಬಹಳ ಸಮರ್ಥವಾಗಿ ಹೇಳಿದ್ರು. ಆ ಮಾಧವಿ ಎಂಬ ಕಾದಂಬರಿ ಬಹಳ ಪ್ರಸಿದ್ಧವಾಯಿತು. ಜೊತೆಗೆ ಬೇರೆ ಬೇರೆ ಕೃತಿಗಳನ್ನು ಓದಿದ್ರಂತೆ. ಖ್ಯಾತ ಸಮಾಜ ಶಾಸ್ತ್ರಜ್ಞೆ ಇರಾವತಿ ಕರ್ವೆ ರಚಿಸಿದ ಯುಗಾಂತ ಎಂಬ ಕೃತಿ ದೊರೆಯಿತು ಅಂತ ಪ್ರಸಿದ್ಧ ಕೃತಿಯನ್ನು ನೋಡ್ತಾರೆ. ಅದನ್ನು ಓದಿದಾಗ ಪುರಾಣದ ವ್ಯಕ್ತಿಗಳನ್ನು ಮತ್ತು ಆಗಿನ ಸಮಾಜವನ್ನು ವೈಜ್ಞಾನಿಕವಾದ ಹೊಸ ದೃಷ್ಟಿಕೋನದಿಂದ ನೋಡುವುದು ಸಾಧ್ಯ ಆಯಿತು. ಆಗ ಆ ಕೃತಿಯನ್ನು ಓದಿದಾಗ ಅಲ್ಲಿ ಹೇಳಿದಂತಹ ವಿಚಾರಗಳನ್ನು ನೋಡ್ತಾರೆ. ಆಗ ಪುರಾಣದ ವಿಚಾರ ಮತ್ತು ಈಗಿನ ಈ ಸಮಾಜ ವೈಜ್ಞಾನಿಕವಾದಂತಹ ಹೊಸ ದೃಷ್ಟಿಕೋನದಿಂದ ಅದನ್ನು ನೋಡ್ಲಿಕ್ಕೆ ಸಾಧ್ಯ ಆಯಿತು. ಅದನ್ನು ಹೇಳ್ತಾರೆ. ಅದೇ ಹೊತ್ತಿಗೆ ಶ್ರೀಪಾದ ಅಮೃತ ಡಾಂಗೆ ಅವರ ಇಂಡಿಯಾ ಫ್ರಮ್ ಪ್ರಿಮಿಟಿವ್ ಕಮ್ಯುನಿಸಂ ಟು ಸ್ಲೇವರಿ ಎಂಬ ಹೊತ್ತಿಗೆ ಓದಿದೆ. ಹಾಗೆ ಇಂತಹ ಪ್ರಸಿದ್ಧರಾದಂತಹ ಶ್ರೀಪಾದ ಅಮೃತ ಡಾಂಗೆ ಅವರ ಕೃತಿಯನ್ನು ಓದುತ್ತಾರೆ. ಇದೆಲ್ಲ ಅವರಲ್ಲಿ ಹೆಚ್ಚಿನ ಒಂದು ಅರಿವನ್ನು ಮೂಡಿಸ್ತಾರೆ. ಅಲ್ಲ, ತಾನು ಕೂಡ ಏನ್ ಮಾಡಬೇಕು, ಯಾವ ರೀತಿಯಲ್ಲಿ ಕೃತಿ ರಚಿಸಬೇಕು ಅಂತ. ಪ್ರಾಚೀನ ಭಾರತವನ್ನು ಅರಿಯಲು ಈ ಕೃತಿಗಳೆರಡು ನೆರವಾದವು. ಹಾಗೆ ಯುಗಾಂತ ಎಂಬ ಒಂದು ಕೃತಿ, ಹಾಗೆ ಶ್ರೀಪಾದ ಅಮೃತ ಡಾಂಗೆ ಅವರ ಕೃತಿ, ಇದೆರಡು ಕೂಡ ಅವರಿಗೆ ಇನ್ನೂ ಹೆಚ್ಚಿನ ಪ್ರಾಚೀನ ಕಾಲದಿಂದ ಹೇಗೆ ಯಾವ ಸ್ಥಿತಿ ಇತ್ತು ಭಾರತದಲ್ಲಿ ಅದೆಲ್ಲ ತಿಳಿಯಲಿಕ್ಕೆ ಸಾಧ್ಯವಾಯಿತಂತೆ. ಇಷ್ಟೆಲ್ಲ ಆಗುವಾಗ ಆದ ಬಳಿಕ ಏನಾಯಿತು, ಅವರ ಮಾಧವಿ ಎಂಬಂತಹ ಕಾದಂಬರಿ ಪ್ರಕಟವಾದ 6 ವರ್ಷದ ನಂತರ ಅದರ ವಿಮರ್ಶೆ ಬಂತಂತೆ. ಕನ್ನಡದ ಪ್ರಸಿದ್ಧ ವಿಮರ್ಶಕರಾದಂತಹ ಡಾಕ್ಟರ್ ಎಚ್.ಎಸ್. ಸುಜಾತ ಅವರು ಒಂದು ಲೇಖಕಿಯರ ಒಂದು ಸಮ್ಮೇಳನದಲ್ಲಿ ಇದರ ಒಂದು ವಿಮರ್ಶೆಯನ್ನು ವಿಚಾರ ಸಂಕಿರಣದಲ್ಲಿ ವಿಮರ್ಶೆಯನ್ನು ಮಾಡಿದರಂತೆ. ವಿಮರ್ಶಕಿಯಾದಂತಹ ಸುಜಾತ ಅವರು ಈ ರೀತಿಯಾಗಿ ಅವರ ಆ ಮಾಧವಿ ಎಂಬಂತಹ ಕೃತಿಯ ಬಗ್ಗೆ ಹೇಳಿದ್ರಂತೆ. ಇಡೀ ಕಾದಂಬರಿಯಲ್ಲಿ ಅಂತರ್ಗತವಾಗಿರುವುದು ಶೋಷಣೆಯ ವಿವಿಧ ಹಂತಗಳು. ವಿಫಲ ಪ್ರತಿಭಟನೆ ಹಾಗೂ ವ್ಯಂಗ್ಯ ತೀರಾ ಸರಳ ನಿರೂಪಣೆಯಲ್ಲಿ ಅನುಪಮ ಏರುದನಿ ಇಲ್ಲದೆ ತಣ್ಣನೆಯ ಕಟಕಿಯಿಂದ ಇದನ್ನು ಸಾಧಿಸಿದ್ದಾರೆ. ಪುರಾಣದ ಆದರ್ಶದ ಕವಚವನ್ನು ಕಳಚಿ ಹಾಕಿ ಸಾಮಾನ್ಯ ಮಾನವರ ಚಿತ್ರಣವನ್ನು ನೀಡಿದ್ದಾರೆ. ಧರ್ಮದ ಹೆಸರಿನಲ್ಲಿ ನಿರಂತರ ಶೋಷಣೆ ಮಾಡುತ್ತಿದ್ದ ಅರಮನೆ ಗುರುಮನೆಗಳ ಅಂತರಂಗವನ್ನು ಬಯಲಿಗೆಳೆದು ಅರಸತ್ತಿಗೆಯದೇ ಆದ ಎಳೆಯ ಮುಗ್ಧ ಜೀವವೊಂದು ಮುರುಟಿ ಹೋದದನ್ನು ಮಾಧವಿಯ ವ್ಯತೆಯ ಕಥೆಯಲ್ಲಿ ಚಿತ್ರಿಸಿದ್ದಾರೆ. ಹೀಗೆ ಕೃತಿ ಪ್ರಕಟವಾಗಿ 6 ವರ್ಷಗಳ ಬಳಿಕ ಇಂತಹ ಒಂದು ಒಳ್ಳೆಯ ವಿಮರ್ಶೆಯನ್ನು ಮಾಡ್ತಾರೆ. ಆ ಮೂಲಕ ಆ ಕೃತಿ ಕೂಡ ಹೆಚ್ಚಿನವರು ತಿಳಿಯುವ ಹಾಗಾಯಿತು. ಅಲ್ಲಿ ಕೂಡ ಶೋಷಣೆ ಬಗ್ಗೆ ಹೇಳಿದ್ದಾರೆ. ಮುಗ್ಧವಾದಂತಹ ಒಂದು ಯುವತಿಯೊಬ್ಬಳು ಹೇಗೆ ಶೋಷಣೆಗೆ ಒಳಗಾಗ್ತಾಳೆ ಎಂಬುದು ಅದರಲ್ಲಿ ವಿವರಿಸಿದದ್ದು. ಅದನ್ನು ಈ ರೀತಿಯಾಗಿ ಹೇಳಿದ್ದಾರೆ ಆ ವಿಮರ್ಶೆಯಲ್ಲಿ. ಆ ಮೂಲಕ ಅದು ಎಲ್ಲರೂ ತಿಳಿಯುವ ಹಾಗಾಯಿತು. ಬಹುಶಃ ಇಂತಹ ಒಂದು ಸಮ್ಮೇಳನ, ಲೇಖಕಿಯರ ಸಮ್ಮೇಳನ ಇಲ್ಲದೇ ಇದ್ರೆ, ಇಂತಹ ಒಂದು ವಿಚಾರ ಸಂಕಿರಣ ಇಲ್ಲದೇ ಇದ್ರೆ ಇಂತಹ ವಿಮರ್ಶೆ ಬರ್ತಿರ್ಲಿಲ್ಲ ಅಂತ ಇವರಿಗೆ ಅನಿಸ್ತದೆ. ಹಾಗಿರುವಾಗ ಅಂತಹ ಒಂದು ಅದರ ಅಗತ್ಯವೂ ಇದೆ ಅಲ್ಲ, ಅದನ್ನು ಓದಿ ಈ ರೀತಿಯಾಗಿ ಎಲ್ಲರೂ ತಿಳಿಯುವ ಅಗತ್ಯ ಇದೆ ಅಂತ ಅನಿಸಿತ್ತು ಇವರಿಗೆ. ಇಷ್ಟೆಲ್ಲ ಹೇಳುವ ಮೂಲಕ ಯಾವ ರೀತಿಯಾಗಿ ಅವರು ಆ ಸಮಸ್ಯೆಯಲ್ಲಿ ಎದುರಿಸಿದ್ದು, ಯಾವೆಲ್ಲ ಸಮಸ್ಯೆ ಬಂತು ಅಂತ ಗೊತ್ತಾಗ್ತದೆ. ಆಮೇಲೆ ಮುಂದೆ ಅವರಿಗೊಂದು ಇಷ್ಟ ಇರುವಂತಹ ವಿಚಾರ ಪ್ರವಾಸ ಹೋಗುವಂಥದ್ದು. ಆಗ ದೇಶ ಸುತ್ತುವಂಥದ್ದು ಅವರಿಗೆ ಬಹಳ ಇಷ್ಟ ಇರುವಂತಹ ವಿಷಯವಂತೆ. ಅದನ್ನ ಹೇಳ್ತಾರೆ, ನನಗೆ ದೇಶ ಸುತ್ತುವ ಹುಚ್ಚು ಜಾಸ್ತಿ. ನಿರಂಜನರು ಚೆನ್ನಾಗಿದ್ದಾಗ ವರ್ಷಕ್ಕೆ 2 ಬಾರಿ ಪ್ರವಾಸ ಹೋಗ್ತಿದ್ದೆವು. ಗಂಡ ಮಕ್ಕಳೊಂದಿಗೆ ಕಳೆದ ಸಮಯ ಅವಿಸ್ಮರಣೀಯ. ಮುಂಬೈ, ಗೋವಾ, ಅಜಂತ, ಎಲ್ಲೋರ, ಹೈದರಾಬಾದ್, ಮದ್ರಾಸ್, ಮಧುರೈ, ತಿರುವನಂತಪುರ, ಕನ್ಯಾಕುಮಾರಿ ಮುಂತಾದ ಸ್ಥಳಗಳನ್ನು ಆಗ ಸಂದರ್ಶಿಸಿದ್ದೆವು. ಪ್ರವಾಸದಿಂದ ಹಿಂದಿರುಗಿದ ಮೇಲೆ ಅದರ ಬಗ್ಗೆ ಕರ್ಮವೀರ ಪತ್ರಿಕೆ ಲೇಖನಗಳನ್ನು ಬರೆಯುತ್ತಿದ್ದೆ. ಹಾಗೆ ಗಂಡ ಮಕ್ಕಳೊಂದಿಗೆ ಪ್ರವಾಸ ಹೋಗ್ತಿದ್ದಂತೆ ಇಷ್ಟೆಲ್ಲ ಸ್ಥಳಗಳಿಗೆ ಅಲ್ಲಿ ಇಷ್ಟ ಇರುವಂತಹ ವಿಷಯ ಆಗಿತ್ತು. ಜೊತೆಗೆ ಪ್ರವಾಸ ಹೋದ ಮೇಲೆ ಆ ಪ್ರವಾಸ ಕಥನವನ್ನು ಕೂಡ ಬರೆದು ಪ್ರಕಟಿಸ್ತಾ ಇದ್ದರಂತೆ. ಕರ್ಮವೀರ ಎಂಬ ಪತ್ರಿಕೆಯಲ್ಲಿ ಬರ್ತಾ ಇತ್ತು ಲೇಖನ. ಕರ್ಮವೀರ ಪತ್ರಿಕೆ ಗೊತ್ತಿದ್ದಂಗೆ ಈ ಕೂಡ ಬರ್ತಾ ಇದೆ. ಆಗ ಅದರಲ್ಲಿ ಬಂತಂತೆ. ಆಮೇಲೆ ಅವರಿಗೆ ಮುಂದೆ ಅದಕ್ಕಿಂತ ಹೆಚ್ಚಿನ ಒಂದು ಆಸೆ ಹುಟ್ಟಿತು. ಸ್ವಲ್ಪ ದುಡ್ಡು ಕೂಡಿಸಿದ ಮೇಲೆ ಎಲ್ಲರೂ ಪ್ರಪಂಚ ಸುತ್ತಿ ಬರೋಣ ಎನ್ನುತ್ತಿದ್ದರು ನಿರಂಜನ. ಹೀಗೆ ಜೊತೆಯಾಗಿ ಕುಟುಂಬವಾಗಿ ಹೋಗ್ತಾ ಇದ್ದದ್ದು ಗಂಡ ಮಕ್ಕಳೊಂದಿಗೆ.
ಹಾಗಿರುವಾಗ ನಿರಂಜನ ಹೇಳ್ತಾ ಇದ್ದಾರಂತೆ ಅಲ್ಲ, ಇನ್ನು ನಾವು ಪ್ರಪಂಚ ಪರ್ಯಟನೆ ಮಾಡಬೇಕು, ಇಡೀ ಪ್ರಪಂಚ ಸುತ್ತಿ ಬರಬೇಕು, ಅದಕ್ಕೆ ಬೇಕಾದಂತ ಆರ್ಥಿಕ ಸ್ಥಿತಿ ಬೇಕು, ಹಾಗೆ ಸ್ವಲ್ಪ ಹಣ ಕೂಡಿಸಿಟ್ಟು ಹೋಗುವ ಅಂತ ಹೇಳ್ತಾ ಇದ್ದಾರಂತೆ. ಆದರೆ ಅದರ ನಡುವೆ ಪಕ್ಕನೆ ಅವರಿಗೆ ಪಾರ್ಶ್ವವಾಯು ಬಂತು. ಹಾಗಿರುವಾಗ ಇನ್ನು ಹೋಗುವಂತದ್ದು ಕಷ್ಟವೇ. ಅವರು ಪಾರ್ಶ್ವವಾಯಿಗೆ ಈಡಾದ ಬಳಿಕ ಆ ಆಸೆ ಕಮರಿ ಹೋಯಿತು. ಹಾಗೆ ಅವರಿಗೆ ಇಂಥ ಒಂದು ಅಸೌಖ್ಯ ಉಂಟಾದ ಬಳಿಕ ಆ ಆಸೆ ಮರೆಯಾಯಿತು, ಅವರಿಗೆ ಇನ್ನು ಹೋಗ್ಲಿಕ್ಕೆ ಸಾಧ್ಯ ಅಂತ. ಹಾಗಿರುವಾಗ ಆ ರೀತಿ ಇದ್ರೂ ಕೂಡ ಮನಸ್ಸಲ್ಲಿ ಅಂತ ನಿರಾಸೆ ಬಂದ್ರು ಕೂಡ ಏನ್ ಮಾಡ್ತಾರೆ, ಅವರಿಗೆ ಒಳಗೆ ಮನಸ್ಸಿನ ಒಳಗೆ ಇನ್ನು ಕೂಡ ಇದೆಯಲ್ಲ, ನಾನು ಹೋಗ್ಬೇಕು ಅಂತ, ಇಲ್ಲಿಗೆ ಪ್ರಪಂಚ ಪರ್ಯಟನೆ ಮಾಡಬೇಕು ಅಂತ. ಈಗ ಗಂಡನಿಗೆ ಸೌಖ್ಯ ಇಲ್ಲ, ಹಾಗೆ ನಾನು ನಿಲ್ಲಿಸ್ಬೇಕಾ ಅಂತ ಆಲೋಚಿಸ್ತಾರೆ. ಆದರೆ ಅನೇಕ ಬಾರಿ ಅನಿಸ್ತಿತ್ತು, ಆರೋಗ್ಯ ಸರಿ ಇರುವಾಗ ನಾನೊಬ್ಬಳೇ ಆದ್ರೂ ಪ್ರಪಂಚ ಪರ್ಯಟನೆ ಮಾಡಿ ಬರಬೇಕು ಎಂದು. ಹಾಗೆ ಅವರಿಗೆ ಆ ಧೈರ್ಯ ಇದೆಯಲ್ಲ, ಏನ್ ಸಮಸ್ಯೆ ಬರ್ಬೋದು, ಸಮಸ್ಯೆ ಬರ್ತಾ ಇರ್ತದೆ, ಹಾಗಿರುವಾಗ ನಾವ್ ಯಾಕೆ ಹೆದರ್ಬೇಕು ಎಂಬ ಮನೋಭಾವ. ಅದ ಕಾರಣ ಹೇಳ್ತಾರೆ, ನನಗೊಂದು ಆರೋಗ್ಯ ಸರಿ ಇದ್ದರೆ ನಾನು ಒಬ್ಬಳೇ ಅದು ಹೋಗ್ಬೇಕು ಅಂತ ಬಯಸ್ತಾರೆ. ಕೆಲವರಿಗೆ ಆಶ್ಚರ್ಯ ಆಗಿತ್ತು, ಆದ್ರೆ ಅವರಿಗೆ ಅಂತ ಒಂದು ಆ ರೀತಿಯಲ್ಲಿ ಅವರು ಬಂದವರು ಅಲ್ವಾ, ಸಮಸ್ಯೆಗಳಿಗೆ ಇನ್ನು ಎದುರಿಸಿ ಮುಂದೆ ಹೋಗ್ಬೇಕು ಅಂತ. ಇಂತಹ ಸಾಹಸರು ಗಂಡಸರಿಗೆ ಸೀಮಿತ ಎನ್ನುವ ವಾದ ನಾನು ಹೋಗ್ತಿರ್ಲಿಲ್ಲ. ಗಂಡಸರು ಮಾತ್ರ ಹಾಗೆ ಹೋಗ್ಲಿಕ್ಕೆ ಸಾಧ್ಯ, ಒಬ್ಬರೇ ನಾನೇಕೆ ಹೋಗಬಾರದು ಕಾಣಿಸುವಂತೆ. ನಿರಂಜನ ಅನಾರೋಗ್ಯದಿಂದಾಗಿ ನಾವಿಬ್ಬರು ಒಟ್ಟಿಗೆ ಹೋಗುದು ಸಾಧ್ಯವೇ ಇರಲಿಲ್ಲ. ಅದಂತೂ ಸಾಧ್ಯ ಇಲ್ಲ ಅಲ್ಲ. ಈಗ ಈ ಮೊದಲು ಆಲೋಚಿಸಿದ ಪ್ರಕಾರ ಜೊತೆಯಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಬಾರದೆ ನಾನು ಹೋಗುದು ಸರಿಯಲ್ಲ ಎಂಬ ಸಂದೇಹಗಳು ಕಾಡಲಿಲ್ಲ. ಉಳಿದವರಿಗೆ ಖಂಡಿತ ಕೆಲವೊಮ್ಮೆ ಅಲ್ಲ, ಗಂಡನಿಗೆ ಸೌಖ್ಯ, ಅವರಿಗೆ ನಾನು ಹೇಗೆ ಹೋಗ್ಲಿ, ಆದ್ರೆ ಇವರು ಹಾಗೆ ಭಾವಿಸುದಿಲ್ಲ. ಯಾಕೆ, ನಾನ್ ಬಯಸಿದ್ದಲ್ಲ, ಹಾಗೆ ಯಾಕೆ ಹೋಗಬಾರದು, ಆಗ ಅವರು ಬರದೇ ಇದ್ರು ಕೂಡ ನಾನು ಹೋಗ್ಬೋದಲ್ಲ ಅಂತ ಕಾಣಿಸ್ತದೆ. ನನ್ನ ಆಗಿರುವಾಗ ಅದನ್ನು ಅವರ ಗಂಡನಿಗೆ ತಿಳಿಸ್ತಾರೆ ಇವರು. ಆದ್ರೆ ಗಂಡ ನಿರಂಜನ ಒಪ್ಪುತ್ತಾರೆ, ಹೋಗಿ ಬನ್ನಿ, ಸಂತೋಷ, ನೀವು ಹೋಗಿ ಬನ್ನಿ ಅಂತ. ಯಾಕಂದ್ರೆ ಅವರ ಭಾವ ಮನಸ್ಸು ಕೂಡ ಅಂತದ್ದು, ತಾನಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಹಾಗಿರುವಾಗ ಇವರಾದ್ರೂ ಹೋಗ್ಲಿ ಅಂತ ಹೇಳ್ತಾರಂತೆ. ಆಮೇಲೆ ಹಣಕ್ಕೆ ಕಷ್ಟ ಆಗಲಿಲ್ಲ, ಈಗಾಗಲೇ ಸಂಗ್ರಹಿಸಿಟ್ಟಿದ್ದಾರಲ್ಲ, ಪ್ರಪಂಚ ಪರ್ಯಟನೆ ಮಾಡಬೇಕು ಅಂತ ಅದಕ್ಕೆ ಬೇಕಾದಂತ ಹಣವನ್ನೆಲ್ಲ ಸಂಗ್ರಹ ಮಾಡಿದ್ದಾರೆ. ಜೊತೆಗೆ ಅವರ ವೃತ್ತಿ ಇದೆ, ವೈದ್ಯಕೀಯ ವೃತ್ತಿ, ಹಾಗಿರುವಾಗ ಅದು ಸಹಾಯ ಆಗ್ತದೆ. ಅದೆಲ್ಲ ಅವರು ಕೂಡಿಸಿಟ್ಟಿದ್ರಂತೆ. ಅಂತ ಸ್ಥಿತಿಯಲ್ಲಿ ಕೂಡ ಉಳಿದವರು ಭಾವಿಸ್ಯಾರಲ್ಲ, ಒಬ್ಬ ಮಹಿಳೆ ಒಬ್ಬಳು ಹೇಗೆ ಇಡೀ ಪ್ರಪಂಚ ಸುತ್ತಿ ಬರ್ತಾಳೆ ಅಂತ. ಅದು ಗಂಡ ಮಕ್ಕಳು ಯಾರು ಇಲ್ಲದೆ ಇರುವಾಗ ಊಹಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಆದ್ರೆ ನನಗಂತ ಒಂದು ಸಂದರ್ಭ ಬಂತು, ಅದಕ್ಕೆ ಅನುಕೂಲ ಉಂಟಾಯ್ತಂತೆ. ಯಾಕಂದ್ರೆ ಅದನ್ನು ಪ್ರಪಂಚ ಪರ್ಯಟನೆಗೆ ಕೊಂಡು ಹೋಗುವವರು ಸೀತಾ ಟ್ರಾವೆಲ್ಸ್ ನವರು ಯುರೋಪ್ ಅಮೆರಿಕ ಪ್ರವಾಸದ ವೇಳಾಪಟ್ಟಿ ಪ್ರಕಟಿಸಿದಾಗ ಅದರ ಜೊತೆ ನನ್ನ ಹೆಸರನ್ನು ನೋಂದಾಯಿಸಿದೆ. ಅಂತ ಸಂದರ್ಭ ಬಂತು, ಅಂತಹ ಒಂದು ಪ್ರವಾಸ ಹೋಗುವಂತದ್ದು. ನಾನು ಕೂಡ ಆ ಹೆಸರನ್ನು ಕೊಟ್ಟೆ, ಹೋಗ್ಬೇಕು ಅಂತ ಧೈರ್ಯ ಮಾಡಿಕೊಂಡು. ಆ ಪ್ರವಾಸ ಮರೆಯಲಾಗದಂತಹದ್ದು. ಸಂತೋಷ ಹೇಳ್ತಾರೆ ಅಲ್ಲ, ಮನಸ್ಸಲ್ಲಿ ಅಂತ ಬಯಕೆ ಇತ್ತು, ಈಗಾಗಲೇ ದೇಶವನ್ನು ಸುತ್ತಿದ್ದಾರೆ, ಹಾಗಿರುವ ಪ್ರಪಂಚವನ್ನು ಕೂಡ ಸುತ್ತಬೇಕು ಅಂತ. ಆದ್ರೆ ಸಮಸ್ಯೆಗಳು ಬಂದವು, ಆದ ಧೈರ್ಯದಿಂದ ಮುಂದೆ ಹೋಗ್ತಾರೆ. ಲೇಖಕಿಯೊಬ್ಬಳಿಗೆ ಈ ಅನುಭವ ಅತ್ಯಂತ ಚೇತೋಹರಿಯಾಗಿತ್ತು. ಆಗ ಒಬ್ಬಳು ಲೇಖಕಿಯಾಗಿ, ಮಹಿಳಾ ಲೇಖಕಿಯಾಗಿ ಅಲ್ವಾ, ಇದು ಈ ಒಂದು ಅನುಭವ, ಒಬ್ಬಳೇ ಇಡೀ ಪ್ರಪಂಚ ಸುತ್ತುವಂಥದ್ದು ಅತ್ಯಂತ ಚೇತೋಹಾರಿ ಅಲ್ಲ, ಚೇತೋಹಾರಿ ಮನ ಸೆಳೆಯುವಂಥದ್ದು ಅಲ್ವಾ, ಆಕರ್ಷಕವಾಗಿ ಖಂಡಿತ ಅವಳಿಗೆ. ಈ ಪ್ರಯತ್ನ ಒಂದು ವಿಶೇಷ, ಜೊತೆಗೆ ಅದು ನೋಡುವಂತ ಅವಕಾಶ ಅಂತ. ಎಲ್ಲವನ್ನ ಮೂಲಕ ಆ ರೀತಿ ಪ್ರವಾಸ ಹೋಗುವ ಮೂಲಕ ಎಲ್ಲವನ್ನ ಅವರಿಗೆ ನೋಡ್ಲಿಕ್ಕೆ ಸಾಧ್ಯ ಆಯಿತು. ಕತೆ ಕಾದಂಬರಿಗಳಲ್ಲಿ ಓದಿ ತಿಳಿದುಕೊಂಡ ಜನರನ್ನು, ಅವರ ಸಂಸ್ಕೃತಿಯನ್ನು, ಸಾಧನೆಗಳನ್ನು ಈಗ ಕಣ್ಣಾರೆ ಕಾಣುವ ಅವಕಾಶ ಸಿಕ್ಕಿತು. ಕತೆ ಕಾದಂಬರಿಯೆಲ್ಲ ನೋಡಿದಲ್ಲ, ದೇಶಗಳು, ಬೇರೆ ಬೇರೆ ದೇಶದ ಜನರು, ಅವರ ಸಂಸ್ಕೃತಿ ಎಲ್ಲ, ಅದೆಲ್ಲ ಈಗ ನೇರ ನೋಡ್ಲಿಕ್ಕೆ ಸಾಧ್ಯ ಆಯಿತು. ಹೇಗೆ ಸಾಧ್ಯ ಆಯಿತು? ಈ ಧೈರ್ಯವನ್ನು ಮಾಡಿಕೊಂಡ ಕಾರಣ. ಮುಂದೇನಾಯಿತು? ಹಾಗೆ ಪ್ರವಾಸ ಹೋಗಿ ಬಂದಂತವರು ಅದರ ಬಗ್ಗೆ ಒಂದು ಪ್ರವಾಸ ಕಥನ ಬರ್ತದಂತೆ. ಅಂಗೈಯಲ್ಲಿ ಯುರೋ ಅಮೆರಿಕ ಎಂಬ ಪ್ರವಾಸ ಕಥನ ಬರೆದೆ. ಬಂದ ಬಳಿಕ ಅದಕ್ಕಾಗಿ ಪ್ರಯತ್ನ ಪಟ್ಟರಂತೆ. ಕೇವಲ ಹೋಗಿ ಅಷ್ಟನ್ನೇ ಕಂಡದ್ದು ಮಾತ್ರ ಬರೆಯುವಂತಲ್ಲ, ಅದಕ್ಕೆ ಪೂರಕವಾದಂತ, ಅದಕ್ಕೆ ಹೊಂದುವಂತ ಇತರ ವಿಚಾರಗಳನ್ನು ಕೂಡ ನೋಡಿದ್ರಂತೆ. ಅದಕ್ಕಾಗಿ ಏನ್ ಮಾಡಿದ್ರು, ಆಯಾ ದೇಶಗಳ ರಾಜಕೀಯ, ಭೌಗೋಳಿಕ, ಸಾಂಸ್ಕೃತಿಕ ಹಿನ್ನೆಲೆಗಳು ಅಗತ್ಯವಾಗಿದ್ದವು. ವಿವರಿಸುವಾಗ ಅಲ್ಲಿನ ವಿಚಾರ ತಿಳ್ಕೊಂಡಿರ್ಬೇಕು, ಕಂಡದ್ದು ಮಾತ್ರ ಅಲ್ಲ, ಅದ್ರ ಹಿನ್ನೆಲೆ ಎಲ್ಲ ನೋಡಬೇಕು. ರಾಜಕೀಯವಾದಂತಹ ವಿಚಾರ, ಭೌಗೋಳಿಕ ಸ್ಥಿತಿ, ಸಾಂಸ್ಕೃತಿಕ ಹಿನ್ನೆಲೆ ಇದೆಲ್ಲ ನೋಡ್ತಾರೆ. ಅದಕ್ಕಾಗಿ ನ್ಯಾಷನಲ್ ಜಿಯೋಗ್ರಫಿಕ ಹೊತ್ತಗೆಗಳು, ಟೈಮ್ ಲೈಫ್ ಮಾಲಿಕೆಯ ಪುಸ್ತಕಗಳು ನೆರವಾದವು. ಹಾಗೆ ಅದಕ್ಕೆ ಬೇಕಾದ ವಿಚಾರ ಸಂಗ್ರಹಿಸ್ತಾರೆ. ಬೇರೆ ಬೇರೆ ಹೊತ್ತಗೆ ಅಂದ್ರೆ ಗೊತ್ತಿದಲ್ಲ, ಪುಸ್ತಕ. ಹಾಗೆ ಬೇರೆ ಬೇರೆ ಪುಸ್ತಕವನ್ನು ಓದ್ತಾರೆ, ಬೇಕಾದ ಇತರ ವಿಚಾರಗಳು ಕೂಡ ಸಂಗ್ರಹಿಸ್ತಾರೆ. ಆ ಮೂಲಕ ಇವರ ಈ ಪ್ರವಾಸ ಕಥನ ಬಹಳ ಚೆನ್ನಾಗಿ ಬರ್ತದೆ. ಬಂದು ಅದು ಕೂಡ ಏನಾಯ್ತು, ಪ್ರವಾಸ ಕಥನ ವನಿತಾ ಮಾಸಪತ್ರಿಕೆಯಲ್ಲಿ ಪ್ರಕಟಗೊಂಡು ವಿಶೇಷ ಜನಪ್ರಿಯತೆ ಗಳಿಸಿತು. ಅದು ಕೂಡ ಒಳ್ಳೆಯ ಜನ ಮನ್ನಣೆ ಸಿಕ್ಕಿತಂತೆ. ವನಿತಾ ಎಂಬಂತ ಒಂದು ಮಹಿಳಾ ಮಾಸಪತ್ರಿಕೆಯಲ್ಲಿ ಪ್ರಕಟ ಆಯಿತು.
ಎಲ್ಲರೂ ಅದನ್ನು ಇಷ್ಟಪಟ್ಟರು. ಜೊತೆಗೆಲ್ಲ ಕೇಳಿದ್ರಂತೆ ಸಂತೋಷದಲ್ಲಿ ಇದನ್ನು ಇಷ್ಟಪಟ್ಟು. ಅಲ್ಲ, ಕಂಡ ಗಂಡಸರು ಹೆಂಗಸರು ಅಂಗೈಯಲ್ಲಿ ಯುರೋ ಅಮೆರಿಕ ಓದುವಾಗ ನಾವೇ ನಿಮ್ಮ ಜೊತೆ ಆ ದೇಶ ಸುತ್ತೇಯೋ ಅನಿಸ್ತಿತ್ತು ಎಂತಿದ್ದಾರೆ. ಹಾಗೆ ಹೇಳ್ತಾ ಇದ್ರಂತಲ್ಲ, ನೀವು ಹೋದಕ್ಕೂ ನೀವು ಹೇಳುವ ರೀತಿಯಲ್ಲಿ ಅಲ್ಲ, ನಾವೇ ಅಲ್ಲಿ ಸಂಚಾರ ಮಾಡ್ತಾ ಇದ್ದೇವೆ ಅಂತ ಕಾಣಿಸಿರುತ್ತೆ ಅವರಿಗೆ. ಪ್ರವಾಸ ಕಥನ ಅಷ್ಟು ಸಮರ್ಥವಾಗಿ ಹೇಳ್ಬೇಕಲ್ವ. ಹೋಗದವರಿಗೆ ಕೂಡ ಅದು ಹೋದ ಅನುಭವ ಆಗ್ಬೇಕು ಅಂತ ಅಷ್ಟು ಚೆನ್ನಾಗಿ ಅವರು ಬರೆದ್ರು. ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜೊತೆಗೆ ಇತರರಿಗೆ ಕೂಡ ಸಹಾಯಕ ಅಲ್ವಾ, ಇತರ ಮಹಿಳೆಯರಿಗೆ ಕೂಡ ಇಂತಹ ಪ್ರವಾಸ ಕಥನ ಬರೀಲಿಕ್ಕದು ಪ್ರೇರಣೆ, ಆ ಹುಮ್ಮಸ್ಸು ಸಿಕ್ಕಿತಂತೆ. ನಾವು ಕೂಡ ಬರೀವಾ ಅಂತ ಅಷ್ಟು ಸಾಧ್ಯ ಆಯ್ತು ಇವರಿಂದ. ಮಹಿಳೆಯಾದುದರಿಂದ ಒಬ್ಬಳೇ ಪ್ರಪಂಚ ಪರ್ಯಟನೆ ಕೈಗೊಳ್ಳಲು ಸಾಧ್ಯ ಇಲ್ಲ ಎಂಬ ನಂಬಿಕೆ ನಿರ್ನಾಮವಾಗಿತ್ತು. ಜೊತೆಗೆ ಇಂತಹ ನಂಬಿಕೆ ಇತ್ತಲ್ಲ, ಮಹಿಳೆ ಆದ ಕಾರಣ ಮಹಿಳೆ ಒಬ್ಬಳಿಗೆ ಪ್ರಪಂಚವನ್ನು ಸುತ್ತಲಿಕ್ಕೆ ಸಾಧ್ಯ ಇಲ್ಲ ಎಂಬ ಭಯ ಹೋಯಿತು. ಯಾಕೆ ನಾನು ಅದನ್ನು ಮಾಡಿ ತೋರಿಸಿದೆ. ಮುಂದೆ ಹೇಳ್ತಾರೆ, ಮುಂದೆ ಏನಾಯಿತು, ಅವರ ಕವನ ಬರೆದದ ಬಗ್ಗೆ ಹೇಳ್ತಾರೆ. ನಾನು ಕವನಗಳನ್ನು ಬರೆದ ಕತೆ ಹೇಳದಿದ್ದರೆ ಈ ಕಥಾನಕ ಪೂರ್ಣಗೊಳ್ಳುವುದಿಲ್ಲ. ಆಗ ಅವರು ಹೇಗೆ ಕವಿತೆ ಕಡೆಗೆ ಹೋದದ್ದು ಅಂತ ಸಂದರ್ಭವನ್ನು ಹೇಳ್ತಾರೆ. ಉಡುಪಿಗೆ ಹೋದ್ರಂತೆ. ಅಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಜೊತೆಗೆ ಅಲ್ಲಿ ಅವರ ಪತಿಯಾದಂತಹ ನಿರಂಜನ ಅವರ ಒಂದು ಭಾಷಣ ಕಾರ್ಯಕ್ರಮ ಇತ್ತಂತೆ. ಜೊತೆಗೆ ಅವರ ಮಕ್ಕಳ ತೇಜಸ್ವಿನಿ ಮತ್ತು ಸೀಮಂತಿನಿ ಅವರ ಮಕ್ಕಳು ಅವರ ಕವಿತೆಯನ್ನು ಕೂಡ ಓದುವಂತಹ ಕಾರ್ಯಕ್ರಮ ಇತ್ತಂತೆ. ಹಾಗೆ ಅವರ ಜೊತೆಗೆ ಹೋದದ್ದು. ಹಾಗೆ ಆ ಕಾರ್ಯಕ್ರಮಕ್ಕೆ ಹೋದಂತಹ ಸಮಯದಲ್ಲಿ ಅವರಿಗೆ ಒಂದು ಕವನ ಬರೆದು ಹೇಗೆ ಅಂತ ತೋರಿತಂತೆ. ಮಕ್ಕಳು ಕವನ ವಾಚಿಸ್ತಾರೆ, ಜೊತೆಗೆ ನಿರಂಜನ್ ಅವರ ಭಾಷಣ ಕೂಡ ಇದೆ. ಆಗ ಒಂದು ಕವನ ಬರೆಯುವ ಅಂತ ತೋರ್ತದಂತೆ. ಹಾಗೆ ಆಲೋಚಿಸುವಾಗ ಅವರ ಮನಸ್ಸಿಗೆ ಅಂತ ಒಂದು ಸಾಲುಗಳು ಬಂದವಂತೆ. ಅದನ್ನು ಅವರು ಕೂಡಲೇ ರಚಿಸ್ತಾರಂತೆ. ಆತ್ಮಸಾಕ್ಷಿ ನೆಪ ಮಾಡಿ ಗಾದಿಗೆ ಇಳಿಸುವ ರಾಜಕೀಯ ದೊಂಬರಾಟ ದಿಲ್ಲಿಯಲ್ಲಿ ನಡೆದಿತ್ತು. ಅದೇ ಸಮಯಕ್ಕೆ ದಿಲ್ಲಿಯಲ್ಲಿ ಈ ರಾಜಕೀಯವಾದಂತಹ ವಿಚಾರಗಳೆಲ್ಲ ಸಮಸ್ಯೆಗಳೆಲ್ಲ ಕಾಣಿಸ್ತಾ ಇತ್ತಂತೆ. ಅದನ್ನೇ ಒಂದು ವಿಷಯವಾಗಿ ಮಾಡಿಕೊಂಡು ಕವನ ಬರೆದರಂತೆ. ಅವನ್ನು ವಸ್ತುವಾಗಿಟ್ಟುಕೊಂಡು ಕೃಷ್ಣನ ಕಂಡೀರ ಎಂಬ ಕವನ ಬರೆದೆ. ಹಾಗೆ ಅಲ್ಲಿ ರಾಜಕೀಯ ವಿಚಾರವನ್ನು ನೆನಪಿಸಿಕೊಂಡು, ದಿಲ್ಲಿಯಲ್ಲಿ ಗೊತ್ತಿತ್ತು ನಮ್ಗೆ ರಾಜಕೀಯ ವಿಚಾರಗಳು ಹೇಗೆ ಬದಲಾಗ್ತಾ ಇರ್ತದೆ, ಏನೆಲ್ಲ ಹೋರಾಟ ನಡೀತದೆ ಅಂತ ಆ ಸಮಯದಲ್ಲಿ ಆದಂತಹ ವಿಚಾರವನ್ನು ಇಟ್ಟು ಒಂದು ಕವನ ಬರೆದರಂತೆ. ಹಾಗಾಯ್ತು. ಆಮೇಲೆ ಈ ಕವನವನ್ನು ಒಂದು ಸಭೆಯಲ್ಲಿ ಓದಿದ ನೆನಪಿದೆ. ಹಾಗಿರುವ ಆ ಕವನಲ್ಲಿ ಓದಿದಂತೆ. ಹಾಗೆ ಅಲ್ಲಿಂದ ಆರಂಭ ಆಯ್ತು ಅವರ ಕವನ ರಚನೆ. ಮುಂದೆ 4-6 ಕವನ ರಚಿಸಿದೆ. ಆಮೇಲೆ ಒಂದೊಂದೇ ಕವನ ರಚಿಸಿದಂತೆ. ಅದು ಒಂದು ಪತ್ರಿಕೆಯೊಳಗೆ ಪ್ರಕಟ ಆಯಿತಂತೆ. ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟವಾದಾಗ ಅದರ ಗುಣಮಟ್ಟದ ಬಗ್ಗೆ ಧೈರ್ಯ ಬಂತಂತೆ. ಹಾಗೆ ಆ ಮೊದಲು ರಚಿಸಿದಂತಹ ಕೆಲವು ಕವನಗಳಲ್ಲಿ ಒಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟವಾಗ್ತದೆ. ಆಗ ಧೈರ್ಯ ಬಂತ ಇವರಿಗೆ, ಪರವಾಗಿಲ್ಲ ಅಲ್ಲ, ನನ್ನ ಕವನ ಕೂಡ ಚೆನ್ನಾಗಿದೆ ಅಂತ ಅವರಿಗೆ ಅನಿಸ್ತದೆ. ಆದ್ರೆ ಮುಂದೆ ಬರೆದಂತ ಕವನ ಪುನಃ ಇವರಿಗೆ ಸ್ವೀಕೃತವಾಗದೆ, ಪತ್ರಿಕೆಯಲ್ಲಿ ಸ್ವೀಕೃತಗೊಳ್ಳದೆ ಹಿಂದಕ್ಕೆ ಬಂತಂತೆ. ಆಗ ಪುನಃ ಒಂದು ರೀತಿಯ ಬೇಸರ ಆಯ್ತು ಇವರಿಗೆ. ಸರಿ ಆಗ್ತದೋ ಇಲ್ವೋ ಅಂತಲ್ಲ, ತನ್ನ ಕವನ ಆ ರೀತಿಯ ಕವನ ಬರೀಲಿಕ್ಕೆ ಸಾಧ್ಯ ಉಂಟೋ ಅಂತ. ಜೊತೆಗೆ ಮಗಳು ಕೂಡ ಹೇಳಿದ್ದಾರೆ, ತೇಜಸ್ವಿನಿ, ಇನ್ನೇನು ಕವನ ಬರೀದು ಬೇಡ, ಯಾಕಂದ್ರೆ ಅವಳಿಗೆ ಕೂಡ ಆ ಬಗ್ಗೆ ಆಲೋಚಿಸುವಾಗ ಅದಕ್ಕಿಂತ ಬೇರೆ ಕತೆ ಕಾದಂಬರಿ ಒಳ್ಳೆದು ಅಂತ ಕಾಣಿಸ್ತದೆ. ಹಾಗೆ ಹೇಳದಂತೆ, ಅಮ್ಮ ಕಾವ್ಯ ನಿನ್ನ ಮೀಡಿಯಂ ಅಲ್ಲ, ಅದನ್ನು ಬಿಟ್ಟು ಬಿಡು ಎಂದಳು. ಈ ರೀತಿಯಾಗಿ ಹೇಳಿದಂತ ಮಗಳು, ಯಾಕಂದ್ರೆ ನಿಂಗೆ ಸರಿಯಾಗಲಿಕ್ಕಿಲ್ಲ ಅಂತ. ಒಮ್ಮೆನೋ ಪ್ರಕಟ ಆಯ್ತು, ಚೆನ್ನಾಗಿತ್ತು ಅಂತ. ಆದ್ರೆ ಆಮೇಲೆ ಅದು ಸ್ವೀಕಾರಗೊಳ್ಳದೆ ಹಿಂದಕ್ಕೆ ಕಳಿಸಿದ್ರು ಅವರು. ಆದ್ರೆ ಇವರು ಒಮ್ಮೆಗೆ ಆ ರೀತಿ ಕಂಡ್ರು ಕೂಡ ಪುನಃ ಬರಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತೆ. ಹಿತೇಶಿನಿ ಎಂಬಂತ ಒಂದು ಕವನವನ್ನು ಬರೆದ್ರು. ಅದು ಎಲ್ಲರಿಗೂ ಇಷ್ಟ ಆಯಿತು, ಮೆಚ್ಚುಗೆ ಸಿಕ್ಕಿತು. ಆಮೇಲೆ ಈ ರೀತಿಯಾಗಿ ಒಂದೊಂದೇ ಕವನವನ್ನು ರಚಿಸಲಿಕ್ಕೆ ತೊಡಗಿದ್ರು. ಅದರ ಕೆಲವು ಹೆಸರೆಲ್ಲ ಅಲ್ಲಿ ಕೊಟ್ಟಿದ್ದಾರೆ. ಸೀತೆಯೊಡನೆ ಸಲ್ಲಾಪ, ಬಾ ಬೆಳಕಿಗೆ, ವಿನ್ನಿ ಮಂಡೇಲಾಗೆ ಮುಂತಾದು ಖುಷಿ ಕೊಟ್ಟಿದೆ. ಹಾಗೆ ಮತ್ತು ಕೂಡ ಹಲವು ಕವನಗಳನ್ನು ರಚಿಸಿದ್ರು. ಆಗ ಅವರಿಗೆ ಕೇಳ್ತಾರೆ, ಇದುವರೆಗೂ ಗದ್ಯ ಪ್ರಿಯಳಾಗಿದ್ದವಳು ಪದ್ಯಕ್ಕೆ ಬಂದದ್ದು ಹೇಗೆ ಮತ್ತು ಯಾತಕ್ಕೆ? ಯಾಕೆ ನಾನು ಪದ್ಯದ ಕಡೆಗೆ ಮನಸ್ಸು ಮಾಡಿದೆ ಅಂತ ಕೇಳಿದ್ರೆ ಆ ಬಗ್ಗೆ ಕೆಲವು ವಿಷಯ ಹೇಳ್ತಾರೆ. ಗದ್ಯ ಕ್ಷೇತ್ರವನ್ನು ಕಾವ್ಯ ಕ್ಷೇತ್ರದ ಕಡೆಗೆ ಹರಿಬಿಟ್ಟದ್ದು ಸೃಜನಶೀಲತೆಯ ಪರಿಧಿಯನ್ನು ಹಿಗ್ಗಿಸಿಕೊಳ್ಳುವುದಕ್ಕಾಗಿ ಅನಿಸ್ತದೆ. ಯಾಕಂದ್ರೆ ಆ ಒಂದು ಸೃಜನಶೀಲತೆ ಅಲ್ಲ, ಸ್ವಂತ ನನ್ನ ಅನುಭವವನ್ನು ನನಗೆ ಅನಿಸಿದ್ದನ್ನು ಹೇಳಲಿಕ್ಕೆ ಇದು ಹೆಚ್ಚು ಸಹಾಯಕ ಅಂತ ಕಂಡಿತ್ತು. ಏನಾದ್ರು ಹೊಸ್ತು ಹೇಳಬೇಕು, ಅದಲ್ಲಿ ಸಾಧ್ಯ ಆಗ್ತದೆ ಯಾವುದು ಕವಿತೆಯಲ್ಲಿ ಅಂತ ಕಂಡಿತಂತೆ. ಕಾವ್ಯದ ಅನುಭವ ಇದ್ದಾಗ ಗದ್ಯ ಇನ್ನಷ್ಟು ಕಲಾತ್ಮಕವಾಗಬಹುದು. ಹಾಗೆ ಆ ಕಾವ್ಯದ ಬಗ್ಗೆ ಅಥವಾ ಕಾವ್ಯ ಬರೆಯುವ ಆ ಭಾವನೆ ಬಂದರೆ ಅಥವಾ ಆ ಬರೆಯುವ ರೀತಿಯಲ್ಲಿ ಅದು ಗದ್ಯಕ್ಕೆ ಕೂಡ ಸಹಾಯ ಮಾಡಬಹುದು ಅಂತ ಅನಿಸುತ್ತೆ ಅವರಿಗೆ.
ಆ ಆಲೋಚನೆಗಳು ಇದಕ್ಕೂ ಸಹಾಯ ಆಗಬಹುದು ಅಂತ. ವಿಡಂಬನೆಯ ಮೂಲಕ ಕಾವ್ಯದಲ್ಲಿ ಬಹಳಷ್ಟು ವಿಷಯಗಳನ್ನು ಪ್ರಭಾವಶಾಲಿಯಾಗಿ ಹೇಳಬಹುದು. ಆಗ ಅದು ಸಾಧ್ಯ. ಕಾವ್ಯದಲ್ಲಿ ಚಿಕ್ಕದಾಗಿ ವಿಡಂಬಿಸಿ ಹೇಳಬಹುದು ತಾನು ಕಂಡಂತ ವಿಚಾರ ಅಂತ. ಹಾಗೆ ಹೇಳಿದಾಗ ಅದು ಮುಂದೆ ಗದ್ಯ ಬರೆಯುವಾಗ ಅಲ್ಲಿ ಕೂಡ ಸಹಾಯ ಆಗಬಹುದು ಅಂತ ಕಾಣಿಸ್ತದೆ. ಒಂದು ಭಾವವನ್ನು ಧ್ವನಿಪೂರ್ಣವಾಗಿ ಬಹಳ ಸಮರ್ಥವಾಗಿ ಚುಟುಕಾಗಿ ಹೇಳಲು ಕಾವ್ಯ ಸಮರ್ಥ ಮಾಧ್ಯಮ. ಕಾವ್ಯದಲ್ಲಿ ಚಿಕ್ಕದಾಗಿ ಹೇಳಬಹುದು. ಆ ಚಿಕ್ಕದಾಗಿ ಹೇಳಿದ್ರು ಕೂಡ ಅದು ಸಮರ್ಥವಾಗಿ ಅದರ ವಿಚಾರವನ್ನು ತಿಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ಧ್ವನಿಪೂರ್ಣವಾಗಿದ್ದಲ್ಲ, ಸ್ವಲ್ಪ ಸಮರ್ಥವಾಗಿ ಹೇಳಬಹುದು ಅಂತ ಅನಿಸುತ್ತೆ ಅವರಿಗೆ. ಕಾವ್ಯ ಸೃಷ್ಟಿಸಿದ ಕ್ರಿಯೆಯೇ ಚೇತೋಹಾರಿ. ಜೊತೆಗೆ ಕಾವ್ಯ ಬರೆದು ಕೂಡ ಒಂದು ಬಹಳ ಉತ್ಸಾಹ ಕೊಡುವಂಥದ್ದು. ಮನಸ್ಸಿನಲ್ಲಿ ಮೂಡಿದ ಭಾವಕ್ಕೆ ಆಕೃತಿ ಕೊಡಲು ಶಬ್ದಗಳು, ವಾಕ್ಯಗಳು, ಪ್ರತಿಮೆಗಳು, ಆಲೋಚನೆಗಳು ಒಂದಾಗಿ ಶ್ರಮಿಸುವಿಕೆ ಮುದ ಕೊಡುವಂಥದ್ದು. ಹಾಗೆ ಈ ರೀತಿಯಲ್ಲಿ ಇದೆಲ್ಲ ಬಹಳ ಸಂತೋಷ ಕೊಡುವಂಥದ್ದು. ಯಾವ ರೀತಿ ಕಾವ್ಯ ರಚಿಸುತ್ತೇವೆ, ಆ ರಚಿಸುವ ಕ್ರಿಯೆ, ಆ ಮೂಲಕ ಎಲ್ಲಿ ಹೋದ್ರು ಕೂಡ ಯಾವತ್ತೂ ಮನಸ್ಸಲ್ಲಿ ಅಂತ ಭಾವನೆ ಇರ್ತಿತ್ತಂತಲ್ಲ, ಆ ಹೊಸ ವಿಚಾರಗಳು ಬರ್ತಾ ಇತ್ತು. ವಿಷಯ ಅಂಕುರವಾದ ಬಳಿಕ ಕುಳಿತಲ್ಲಿ ನಿಂತಲ್ಲಿ ಕಡೆಗೆ ನಿದ್ದೆಯಲ್ಲಿ ಕೂಡ ಕವನದ ಸಾಲುಗಳು ಕುಣಿಯತೊಡಗುವ ಅನುಭವ ಅಪ್ರತಿಮವಾದದ್ದು. ಹಾಗೆ ಎಲ್ಲಿ ಕೂಡ ಆಲೋಚಿಸಬಹುದು ಕವಿತೆ ಬಗ್ಗೆ, ಯಾಕಂದ್ರೆ ಚಿಕ್ಕ ವಿಚಾರ. ಹಾಗೆ ಎಲ್ಲಿ ಹೋದ್ರು ಕೂಡ ಆಲೋಚಿಸ್ತಾ ಇದ್ದರಂತೆ. ಕೆಲವೊಮ್ಮೆ ಕನಸಲ್ಲಿ ಬಂದಂತಹ ವಿಚಾರವನ್ನು ಕೂಡ ಬಾರದಿಟ್ಟಿದ್ರಂತೆ ಎಚ್ಚರಗೊಂಡು, ಯಾಕಂದ್ರೆ ಮತ್ತೆ ಮರ್ತ ಹೋಗ್ತದಲ್ಲ. ಎಷ್ಟು ಸಾಲೆ ಕನಸಿನಲ್ಲಿ ಬಂದ ಸಾಲುಗಳನ್ನು ಪಠಿಸಿ ಬಾಯಿಪಾಠ ಮಾಡಿಕೊಂಡು ಬೆಳಗಾಗುತ್ತಲೇ ಗುರುತು ಮಾಡಿಕೊಂಡದ್ದು ಇದೆ. ಹಾಗೆ ಎಷ್ಟು ಆಸಕ್ತಿ ಇತ್ತು ಇದೆ ಅವರಿಗೆ ಕಾವ್ಯದ ಕಡೆಗೆ. ಬೆಳಿಗ್ಗೆ ಬೇಗನೆ ಗುರುತು ಮಾಡ್ತಾ ಇದ್ದಂತೆ, ತಡವಾದರೆ ಮರ್ತ ಹೋಗ್ತದಲ್ಲ. ಇಂಥ ಅನುಭವ ಇಷ್ಟೊಂದು ದಿನ ಹೇಗೆ ಬಿಟ್ಟಿದ್ದೆ ಎಂದು ಆಶ್ಚರ್ಯಪಟ್ಟಿದ್ದೇನೆ. ಆಗ ಅವರಿಗೆ ಆಶ್ಚರ್ಯ ಇತ್ತಂತೆ. ಇತ್ತೀಚೆಗೆ ತಾನು ಕಾವ್ಯ ಬಲಿಗೆ ಹೊರಟದ್ದು, ಅದರಲ್ಲಿ ಒಂದು ಉತ್ಸಾಹ ಕಾಣ್ತಾ ಉಂಟು. ಹಾಗಿರುವಾಗ ಮೊದಲು ಯಾಕೆ ಇದು ಬರಲಿಲ್ಲ ಅಂತ ಅನಿಸಿತು. ಜೊತೆಗೆ ಹಲವರು ಇವರ ಈ ಕವಿತೆಗಳನ್ನು ಮೆಚ್ಚಿಕೊಂಡ್ರು. ಇನ್ನೊಬ್ಬರು ಲೇಖಕಿಯಾದ ಶ್ರೀಮತಿ ಶಾಂತಾದೇವಿ ಕಣವಿ ತಮ್ಮ ಲೇಖನವೊಂದರಲ್ಲಿ ಅನುಪಮ ಈಚೆಗೆ ಕವನಗಳನ್ನು ಬರೆಯುತ್ತಿದ್ದು ಸದ್ಯದಲ್ಲಿಯೇ ಕವನ ಸಂಕಲನ ಪ್ರಕಟಿಸಿದರೆ ಆಶ್ಚರ್ಯ ಪಡಬೇಕಾಗಿಲ್ಲ ಎಂದಿದ್ದಾರೆ. ಹಾಗಿರುವ ಇವರೆಲ್ಲ ಮೆಚ್ಚುಗೆ ಸಿಗ್ತದೆ. ಬಹುಶಃ ಅವರ ಕವನ ಸಂಕಲನ ಬರಬಹುದು ಅಂತ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅಂದ್ರೆ ಇವರು ಒಂದೊಂದೇ ಕವಿತೆಯನ್ನು ಬರೆದು ಆ ಕಡೆಗೆ ಮನಸ್ಸು ಕೊಟ್ಟು ಮುಂದೆ ಆದಂತಹ ವಿಚಾರವನ್ನು ಹೇಳ್ತಾರೆ. ಆಗ ಅವರಿಗೆ ಅಸೌಖ್ಯ ಉಂಟಾಗ್ತದೆ, ಕ್ಯಾನ್ಸರ್ನ ಲಕ್ಷಣ ಕಾಣಿಸ್ತದಂತೆ ಇಂಥ ಸಂದರ್ಭದಲ್ಲಿ. ಆಗ ಒಮ್ಮೆ ತನ್ನ ನಿರಂಜನ ಅವರಿಗೆ, ಅವರ ಗಂಡನಿಗೆ ಅಸೌಖ್ಯ ಆಯಿತು. ಅದನ್ನು ಎದುರಿಸಿಕೊಂಡು ಇಷ್ಟೆಲ್ಲ ಕೆಲಸ ಮಾಡ್ತಾರೆ. ಆದ್ರೆ ಇವರಿಗೆ ದೊಡ್ಡ ಒಂದು ಆಘಾತ ಉಂಟಾಗ್ತದೆ. ಕ್ಯಾನ್ಸರ್ಗಾಗಿ 2ನೇ ಬಾರಿ 1982ರಲ್ಲಿ ದೊಡ್ಡ ಶಸ್ತ್ರಕ್ರಿಯೆಗೆ ಒಳಗಾಗಬೇಕಾಯಿತು. ಆಗ ಕ್ಯಾನ್ಸರ್ ಆರಂಭ ಆಗ್ತದೆ. ತಾನು 6 ತಿಂಗಳಿಗಿಂತ ಹೆಚ್ಚು ಬದುಕಲಾರೆ ಎಂಬುದು ತಜ್ಞರ ಅಭಿಪ್ರಾಯ. ಆಗ ತಜ್ಞ ವೈದ್ಯರು ಹೇಳಿದ್ರಂತೆ 6 ತಿಂಗಳಿಗಿಂತ ಹೆಚ್ಚು ಬದುಕಲಿಕ್ಕಿಲ್ಲ ಅಂತ. ಆ ವಿಚಾರ ಇವರಿಗೆ ತಿಳಿಯುತ್ತದೆ. ಸ್ವತಃ ವೈದ್ಯರಾದ ನನಗೆ ಅದು ಸ್ಪಷ್ಟ ಆಗಿತ್ತು. ಇವರಿಗೆ ಗೊತ್ತಿದೆ ಅಲ್ಲ, ಅವ್ರು ಹೇಳುವ ಮತ್ತೆ ಸಂಶಯ ಇಲ್ಲ. ಇವರು ಕೂಡ ವೈದ್ಯೆ. ಅಂತ ನಿರಾಸೆಯ ಕ್ಷಣದಲ್ಲಿ ಆಲೋಚನೆಯೊಂದು ಬಂತು. ವೈದ್ಯೆಯಾಗಿ, ಸಾಹಿತಿಯಾಗಿ, ಪತ್ನಿ ಹಾಗೂ ಮಾತೆಯಾಗಿ, ಕಡೆಗೊಬ್ಬ ಮಹಿಳೆಯಾಗಿ ಜೀವನದುದ್ದಕ್ಕೂ ಹೋರಾಡಿದ್ದೇನೆ. ಈ ಬದುಕಿನ ಬಗ್ಗೆ ಬರೆದರೆ ಉಪಯೋಗವಾಗಬಹುದೆಂದು ತೋರಿತು. ಹಾಗಿರುವಾಗ ಅವರೇ ಆಲೋಚಿಸ್ತಾರೆ, ಇಷ್ಟು ಹೋರಾಡಿದ್ದೇನೆ ಅಲ್ಲ, ವೈದ್ಯೆಯಾಗಿ, ಸಾಹಿತಿಯಾಗಿ, ಪತ್ನಿಯಾಗಿ, ತಾಯಿಯಾಗಿ ಇಷ್ಟೆಲ್ಲ ಹೋರಾಡಿದ್ದೇನೆ, ಸಮಸ್ಯೆ ಬಂದ್ರು ಕೂಡ. ಹಾಗಿರುವಾಗ ಇನ್ನೀಗ ಇದರ ಬಗ್ಗೆ ಕೂಡ ಈ ಬದುಕಿನಲ್ಲಿ ಇನ್ನೂ ಏನ ಬರಿಬೇಕು ಅಂತ ತೋರಿತಂತೆ. ಯಾಕಂದ್ರೆ ಹೇಳಿದಾರಲ್ಲ 6 ತಿಂಗಳೇ ಸಾಧ್ಯ ಅಂತ ಬದುಕಲಿಕ್ಕೆ. ಕಾಯಿಲೆಯ ಖಿನ್ನತೆಯಿಂದ ತಪ್ಪಿಸಿಕೊಳ್ಳಲು ಬರವಣಿಗೆ ಏಕೈಕ ದಾರಿಯಾಗಿತ್ತು. ಹಾಗಿರುವ ಕಾಯಿಲೆಯನ್ನು ಸ್ವಲ್ಪ ಮರಿಲಿಕ್ಕೆ, ಕಾಯಿಲೆಯ ಒಂದು ಖಿನ್ನತೆ ಇದೆ, ಅಲ್ಲೊಂದು ಬೇಸರ ಇದೆ, ಚಿಂತೆ ಇದೆ, ಅದನ್ನು ಮರಿಲಿಕ್ಕೆ ಬಹುಶಃ ಬರವಣಿಗೆ ಒಳ್ಳೆದಂತ ಕಾಣಿಸ್ತದೆ. ಇಲ್ಲಾಂದ್ರೆ ಅದೇ ನೆನಪಾಗ್ತದೆ. ಆತ್ಮಕಥನ ನೆನಪು ಸಿಹಿ ಕಹಿಯನ್ನು ಬರೆದು ಮುಗಿಸುವ ಹೊತ್ತಿಗೆ ಸಾಕಷ್ಟು ಚೇತರಿಸಿಕೊಂಡಿದೆ. ಹಾಗೆ ಅವರು ಬರೀತಾ ಆರಂಭಿಸ್ತಾರೆ ಇನ್ನೊಂದು ಆತ್ಮಕಥೆ, ನೆನಪು ಸಿಹಿ ಕಹಿ ಅಂತ. ಅದು ಬರಿತಾ ಹೋದಾಗ ಅವರಿಗೆ ಸ್ವಲ್ಪ ಹೆಚ್ಚಿನ ಆರೋಗ್ಯದ ಸಮಸ್ಯೆ ಕಡಿಮೆ ಆಯ್ತಂದ್ರೆ ಒಂದು ಉತ್ಸಾಹ ಹೆಚ್ಚಾಯಿತು. ಆ ಸಮಸ್ಯೆ ಮರೆಯಲಿಕ್ಕೆ ಸಾಧ್ಯ ಇದೆ. ಅದನ್ನು ಪ್ರಕಟಿಸಲು ತರಂಗ ಸಂಪಾದಕರಾದ ಸಂತೋಷ್ ಕುಮಾರ್ ಗುಲ್ವಾಡಿ ಅವರು ಮುಂದೆ ಬಂದರು. ತರಂಗದ ಸಂಪಾದಕರು ಅದನ್ನು ಸ್ವೀಕರಿಸಿದಂತೆ ಪ್ರಕಟಿಸುವ ಅಂತ. ಹಾಗೆ 37 ವಾರ ಪತ್ರಿಕೆಯಲ್ಲಿ ಅದು ಧಾರಾವಾಹಿಯಾಗಿ ಬಂತು, ಪ್ರಕಟಗೊಂಡಿತು. ಜೊತೆಗೆ ಅದ್ಭುತ ಮನ್ನಣೆ ಗಳಿಸಿತು. ಎಲ್ಲರನ್ನು ಇಷ್ಟಪಟ್ಟರಂತೆ. ಬಹಳಷ್ಟು ಪತ್ರಗಳು ಬಂದವಂತೆ. ಎಲ್ಲದರಲ್ಲಿ ಒಂದು ಸ್ಥಾಯಿ ಭಾವ ಇತ್ತಂತೆ. ಎಲ್ಲರ ಪತ್ರದಲ್ಲಿ ಇದ್ದದ್ದು ಒಂದು ವಿಷಯ ಮುಖ್ಯವಾಗಿತ್ತಂತೆ. ನಿಮ್ಮ ಆತ್ಮಕಥನ ಓದಿ ನಮಗೆ ಧೈರ್ಯ ಬಂದಿದೆ. ಕಷ್ಟ ಬಂದಾಗ, ತುಂಬಾ ದುಃಖವಾದಾಗ ಅದನ್ನು ಓದುತ್ತೇವೆ. ಆಗ ಅವನ್ನು ನಿಮ್ಮಂತೆ ನಾವು ಕೂಡ ಗೆಲ್ಲಬಹುದೆಂಬ ಆತ್ಮವಿಶ್ವಾಸ ಬರ್ತದೆ. ಹಾಗೆ ಇವರು ಈ ಕ್ಯಾನ್ಸರ್ನ ಸಮಯದಲ್ಲೂ ಕೂಡ ಮಾಡಿದಂತ ಪ್ರಯತ್ನ ಈ ಬರವಣಿಗೆಯಿಂದ ಬಹಳ ಜನರಿಗೆ ಸಹಾಯ ತಂತೆ.
ನಮಗಿದೊಂದು ಏನು ಧೈರ್ಯ ಕೊಡುವಂಥದ್ದು ಅಂತ. ಕಷ್ಟ ಬಂದಾಗ ದುಃಖದಲ್ಲಿ ಕಂಗಾಲಾಗುವಂಥದ್ದಲ್ಲ, ನಾವು ಕೂಡ ಅದನ್ನು ಗೆಲ್ಬಹುದು ಅಂತ ಒಂದು ನಂಬಿಕೆ ಬಂದಿದೆ ಅಂತ ಹೇಳಿದ್ದಾರೆ. ಇದಕ್ಕಿಂತ ಹೆಚ್ಚು ಏನ್ ಬೇಕು ಅಂತ ಹೇಳ್ತಾರೆ ಇವರು. ಒಂದು ಗ್ರಂಥದಿಂದ ಒಂದಷ್ಟು ಜನರಿಗೆ ಧೈರ್ಯವನ್ನು, ಆತ್ಮವಿಶ್ವಾಸವನ್ನು ಕೊಡಲು ಸಾಧ್ಯವಾಯಿತೆಂದರೆ ಬರಹಗಾರ್ತಿಗೆ ಅದಕ್ಕಿಂತ ದೊಡ್ಡ ಸಾರ್ಥಕತೆ ಯಾವುದಿದೆ ಅನಿಸಿತು. ಇದಕ್ಕಿಂತ ದೊಡ್ಡ ಸಾರ್ಥಕತೆ ಇದೆಯಾ? ಇದೇ ಸಾರ್ಥಕವಾಯ್ತಲ್ಲ, ಈ ಸಮಯದಲ್ಲಿ ಕೂಡ ತಾನು ಹೀಗೆ ಬರ್ತದ್ದು ಅಂತ. ಆದ್ರೆ ಅದಕ್ಕೆ ಭಿನ್ನವಾದ ಅಭಿಪ್ರಾಯ ಕೂಡ ಬಂದಿರಬಹುದು. ದೊಡ್ಡ ದೊಡ್ಡ ವಿಮರ್ಶಕರು ಅದು ಅಷ್ಟು ಸಮರ್ಥವಾಗಿಲ್ಲ ಅಂತ ಹೇಳ್ಬಹುದು, ಅದ್ರ ಬಗ್ಗೆ ಹೇಳ್ತಾರೆ. ಆದ್ರೆ ಬಹಳಷ್ಟು ಜನ ಇದನ್ನು ಮೆಚ್ಚಿಕೊಂಡ್ರಂತೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅದನ್ನು ಸ್ವೀಕರಿಸಬಹುದು ಅಂತ ಆ ವಿಮರ್ಶೆ ಅಭಿಪ್ರಾಯ ಬಂತು. ಜೊತೆಗೆ ಆ ನೆನಪು ಸಿಹಿ ಕಹಿಗೆ ಪ್ರಶಸ್ತಿ ಕೂಡ ಸಿಕ್ಕಿತಂತೆ. ನೆನಪು ಸಿಹಿ ಕಹಿಗೆ ನಂಜನಗೂಡು ತಿರುಮಲಾಂಬ ರಾಷ್ಟ್ರೀಯ ಪ್ರಶಸ್ತಿ ಬಂದಾಗ ಅಂತ ಒಂದು ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿತಂತೆ. ಆಗ ದೊಡ್ಡ ಲೇಖಕರಾದ ಹಾಮಾನಾಯಕರು ಪ್ರಜಾವಾಣಿಯಲ್ಲಿ ತಮ್ಮ ಅಂಕಣ ಸಂಪ್ರತಿಯಲ್ಲಿ ಹೀಗೆ ಬರೆದರು. ಆಗ ದೊಡ್ಡ ಲೆಖಕರಾದಂತಹ ಹಾಮಾನಾಯಕರ ಅಭಿಪ್ರಾಯ ಇವರಿಗೆ ಓದಲಿಕ್ಕೆ ಸಾಧ್ಯ ಆಗ್ತದೆ. ಅನುಪಮ ನಮ್ಮ ಪ್ರಮುಖ ಲೇಖಕರಲ್ಲಿ ಒಬ್ಬರು. ಲೇಖಕಿಯರ ಸಮಸ್ಯೆಗಳು ಚರ್ಚಾಸ್ಪದವೆನಿಸುವ ಈ ದಿನಗಳಲ್ಲಿ ಅನುಪಮ ಈ ಕುರಿತಾಗಿ ವಿಶ್ಲೇಷಿಸುವುದಿಲ್ಲ. ಆ ಬಗೆಗೆ ಅವರು ಪ್ರತ್ಯೇಕವಾದ ಪುಸ್ತಕವನ್ನೇ ಬರೆಯಬಹುದು. ಅದಕ್ಕೆ ಇಲ್ಲೇನು ಕೆಲಸ ಎಂದು ಯಾರಾದರೂ ಕೇಳಬಹುದು. ಆದರೆ ಲೇಖಕಿಯೊಬ್ಬರು ಆತ್ಮಕಥೆ ಬರೆಯುವಾಗ ಈ ಸಮಸ್ಯೆ ಪ್ರತ್ಯೇಕಗೊಳ್ಳಲಾರದು ಎಂದು ನನ್ನ ಅಭಿಪ್ರಾಯ. ಇವರ ಆತ್ಮಕಥೆ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇವರು ಹೇಳ್ತಾರೆ. ಅಂದ್ರೆ ಈ ರೀತಿಯಾಗಿ ವಿಷಯಗಳು ಹೇಳಿದ ಕಾರಣ ಇಂಥ ಸಮಯದಲ್ಲಿ ಅವರ ಈ ಅಭಿಪ್ರಾಯ ಇವರಿಗೆ ಮತ್ತು ಕೂಡ ಉತ್ಸಾಹ ಕೊಟ್ಟಿತ್ತು. ಬಹುಶಃ ಹಾಮಾನಾಯಕರ ಸಲಹೆ ಈ ಪುಸ್ತಕ ಬರೆಯಲು ಪ್ರೇರಣೆ ಎಂದು ಕಾಣುತ್ತದೆ. ಹಾಗೆ ಅವರು ಹಾಗೆ ಹೇಳಿದ ಕಾರಣ, ನೆನಪು ಸಿಹಿ ಕಹಿಯ ಬಗ್ಗೆ ಇಂತಹ ಒಳ್ಳೆಯ ಅಭಿಪ್ರಾಯ ಹೇಳಿದ ಕಾರಣ ಇನ್ನೂ ಕೂಡ ಅವರು ಸಾಹಿತ್ಯ ರಚಿಸಬಹುದು, ಕೃತಿ ರಚಿಸಬಹುದು ಅಂತ ಹೇಳಿದ ಕಾರಣ ಅವರಿಗೆ ಈ ಕೃತಿ ರಚಿಸಲಿಕ್ಕೆ ಸಾಧ್ಯ ಆಯಿತು. ಬರಹಗಾರ್ತಿಯ ಬದುಕು ಎಂಬಂತಹ ಈ ಕೃತಿ ಬರಲಿಕ್ಕೆ ಸಾಧ್ಯ ಆಯಿತಂತೆ. ಹೀಗೆ ಯಾವೆಲ್ಲ ಘಟನೆಗಳು ಬಂದು ಅಂತ ಗೊತ್ತಾಗ್ತದಲ್ಲ. ಪತಿಯ ಅನಾರೋಗ್ಯ, ಇವರ ಈ ಕ್ಯಾನ್ಸರ್ ಬಂದಂತ ಕಷ್ಟ, ಜೊತೆಗೆ ಕುಟುಂಬ ಕೊಂಡೋಗ್ಬೇಕು, ಜೊತೆಗೆ ವೈದ್ಯಕೀಯ ವೃತ್ತಿ ಮಾಡಬೇಕು, ಸಾಹಿತ್ಯ ರಚನೆ ಮಾಡಬೇಕು, ಇದೆಲ್ಲ ಇದ್ರೂ ಕೂಡ ಯಾವುದನ್ನು ಬಿಡ್ಲಿಲ್ಲ. ಅವರು ಎಲ್ಲವನ್ನು ಕೂಡ ಜೊತೆಗೆ ಕೊಂಡೋಗ್ತಾರೆ. ಅನಾರೋಗ್ಯದಿಂದಾಗಿ ವೈದ್ಯಕೀಯ ಪ್ರಾಕ್ಟೀಸ್ ಬಿಡಬೇಕಾದ ಅನಿವಾರ್ಯ ಪ್ರಸಂಗ ಬಂದಾಗ ವ್ಯಾಕುಲಕ್ಕೀಡಾದೆ. ಹಾಗೆ ಸಮಯ ಅಷ್ಟೆಲ್ಲ ಮಾಡಿದ್ದಾರೆ. ಕೊನೆಗೆ ಬಂದಾಗಲ್ಲ, ಆ ಅನಾರೋಗ್ಯ ಹೆಚ್ಚಾದಾಗ ನಿಧಾನವಾಗಿ ಆ ವೈದ್ಯಕೀಯ ವೃತ್ತಿಯನ್ನು ಬಿಡಬೇಕಾಯ್ತು. ಯಾಕಂತೆ ಅದು ನಟಿಸಲಿಕ್ಕೆ ಆಗಲಿಲ್ಲ ಅವರಿಗೆ. ಆಗ ಬಹಳಷ್ಟು ಬೇಸರಗೊಂಡ್ರಂತೆ, ದುಃಖಗೊಂಡ್ರಂತೆ. ಆದ್ರೆ ಅದಕ್ಕೆ ಸಮಾಧಾನ ಕೊಟ್ಟದ್ದು ಆದ್ರೆ ಬರಹವಿತ್ತಲ್ಲ, ಹಸಿ ಗಾಯಗಳನ್ನು ಮಾಯಿಸಲು ಮತ್ತು ಜೀವಕ್ಕೆ ಶಕ್ತಿ ತುಂಬಲು ಅದನ್ನು ಅಪ್ಪಿಕೊಂಡೆ. ಅಂದ್ರೆ ಅದಕ್ಕೆ ಆಗಲ್ಲ ಪುನಃ ಸಹಾಯ ಮಾಡಿದೆವುದು. ಆ ಕಷ್ಟದ ಸಂದರ್ಭದಲ್ಲಿ ಕೂಡ ಅವರು ರಚಿಸಿದಂತ ಈ ಸಾಹಿತ್ಯ ಅದನ್ನೇ ಅಪ್ಪಿಕೊಂಡ್ರಂತೆ, ಅದನ್ನೇ ನೆಚ್ಚಿಕೊಂಡ್ರು. ಆ ಮೂಲಕ ದುಃಖ ಬೇಸರ ಮರೆಯಲಿಕ್ಕೆ ಸಾಧ್ಯ ಆಯಿತು. ಇಷ್ಟು ದೂರದಲ್ಲಿ ನಿಂತು ನಡೆದು ಬಂದ ದಾರಿಯ ಅವಲೋಕನ ಮಾಡಿದಾಗ ಬರಹಕ್ಕೆ ಕುಟುಂಬ ನೀಡಿದ ಒತ್ತಾಸೆ ಅಪೂರ್ವವಾದದ್ದು ಅನಿಸ್ತದೆ. ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕೆ ಕುಟುಂಬ ಕೂಡ ಮಾಡಿದ ಸಹಾಯ ಅಲ್ಲ, ಗಂಡನ ನಿರಂಜನ ಅವರ ಪ್ರೋತ್ಸಾಹ, ಮಕ್ಕಳ ಪ್ರೋತ್ಸಾಹ, ಜೊತೆಗೆ ಇವರು ಅವರಿಗೆ ಕೊಟ್ಟಂತಹ ಸಹಾಯ, ಪ್ರೋತ್ಸಾಹ ಇದೆಲ್ಲ ಕಾರಣವಾಯಿತು. ಹೀಗೆ ಅವರ ಆತ್ಮಕಥೆಯ ಒಂದು ಭಾಗವನ್ನು ಇಲ್ಲಿ ಕೊಟ್ಟದ್ದು ನಮಗೆ. ಈ ರೀತಿಯ ಕೆಲವು ವಿಷಯಗಳಲ್ಲಿ ಬಂದಿವೆ. ಆಗ ಓದಿದ್ರೆ ಅರ್ಥ ಆಗ್ತದೆ, ಸರಳವಾಗಿ ವಿಷಯವನ್ನು ವಿವರಿಸಿಕೊಂಡು ಹೋಗಿದ್ದಾರೆ. ಇಲ್ಲಿಗೆ ಈ ಪಾಠಭಾಗವನ್ನು ಪೂರ್ತಿ ಮಾಡ್ತೇನೆ. ಈ ಪಠ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿವೆ, ಹಾಗೆ ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀವು ಓದಿ ಅದಕ್ಕೆ ಬೇಕಾದಂತಹ ಉತ್ತರಗಳನ್ನು ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳಿಸಿಕೊಡಬೇಕು. ಮುಂದಿನ ತರಗತಿಯಲ್ಲಿ ಇನ್ನೊಂದು ಪಾಠವನ್ನು ನೋಡೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.